ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಮತ್ತೊಮ್ಮೆ ಎಲ್ಲ ನಮ್ಮ ಜೀ ಕನ್ನಡದ ಒಗ್ಗಂಡಬಿಯ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದೀವಿ. 3 ದಿನ ದೀಪಾವಳಿ, ನಿನ್ನೆ ಮೊನ್ನೆ ಎಲ್ಲ ದೀಪಾವಳಿ ವಿಶೇಷ ತೋರಿಸಿದೀವಿ. ಇವತ್ತು ದೀಪಾವಳಿಯ ವಿಶೇಷ ಕಾರ್ಯಕ್ರಮ, ಸಾಕಷ್ಟು ಹೊಸ ಹೊಸ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೊಸ ಅಡುಗೆಗಳು, ಹೊಸ ರುಚಿಗಳು, ಹೊಸ ಅನ್ವೇಷಣೆ ಮಾಡ್ತಕ್ಕಂಥ ಸುಚಿತ್ರ ಅವ್ರು ಬಂದಿದ್ದಾರೆ. ಅದ್ಭುತವಾದಂಥ ಅಡುಗೆನ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಓಕೆ, ಸುಚಿತ್ರ ಅವ್ರನ್ನ ಕರೆದು ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮತ್ತೊಮ್ಮೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸುಚಿತ್ರ ಅವರೇ ಬನ್ನಿ ಮೇಡಮ್. ನಮಸ್ಕಾರ. ಏನ್ ದೀಪಾವಳಿ ಗುಜರಾತಿಂದ ಬರ್ತಾರಂಗಿದೆ? ಹೌದು. ಏನ್ ವಿಶೇಷ? ಅವ್ರಿಗೂ ಇದು ವಿಶೇಷ ಹಬ್ಬ ಅಲ್ಲ? ಗುಜರಾತಿ ಹೌದು, ಎಲ್ಲ ಸ್ವೀಟ್ಸ್ ತೋರಿಸಿದೀವಿ. ಇವತ್ತೊಂದು ಗುಜರಾತಿ ಸ್ಪೆಷಲ್ ಸ್ವೀಟ್ ದೀಪಾವಳಿ ಹಬ್ಬದ ದಿನ ಮಾಡೋದು. ಹೇಳ್ತೀರಿ ನೀವ್ ಬರೋ ಸ್ಟೈಲರ್ ಹೇಳ್ಬಿಡ್ತೀವಿ ನಾವು, ನೀವೇನ್ ಇವತ್ತು ಅಡುಗೆ ಮಾಡ್ತೀರಾ ಅಂತ. ಏನ್ ಮಾಡ್ತಾ ಇದ್ದೀರಾ? ಮೋಹನ್ ತಾಲ್ ಅಂತ ಗುಜರಾತಿ ಸ್ವೀಟ್, ಇದು ಬರ್ಫಿ. ಈ ಮೊಹಂತಿ ಏನ್ ಮೊಹಂತಿ ಇದು? ಮೋಹನ್ ತಾಲ್. ಮೋಹನ್ ತಾಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ. ಮೋಹನ್ ತಾಲ್ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಕಂಡೆನ್ಸ್ಡ್ ಮಿಲ್ಕ್, ದ್ರಾಕ್ಷಿ, ಗೋಡಂಬಿ, ಹಾಲು, ತುಪ್ಪ. ಇದು ಏನು ಬರ್ಫಿ ತರ ಇರುತ್ತಾ? ಇದು ಬರ್ಫಿ, ಕಡಿಮೆ ಇಂಗ್ರೀಡಿಯೆಂಟ್ಸ್, ಮತ್ತೆ ಇದು ಇನ್ಸ್ಟೆಂಟ್ ಆಗಿ ತೋರಿಸ್ತಾ ಇದೀನಿ. ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಟ್ರೆಡಿಷನಲ್ ಆಗಿ ತುಂಬಾ ಸ್ವಲ್ಪ ಪ್ರೋಸೆಸ್ ಜಾಸ್ತಿ, ಇನ್ಸ್ಟೆಂಟ್ ಆಗಿ ಮಾಡುವಂತದ್ದು. ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಸುಚಿತ್ರ ಅವರು ತಿಳಿಸ್ಬಿಟ್ಟು ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ ಮಾಡೋಣ ಹೇಳಿ, ಏನ್ ಕೊಡಿ? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಸಾರಿ, ಕಡಲೆ ಹಿಟ್ಟಲ್ಲ? ಕಡಲೆ ಹಿಟ್ಟಿನಿ. ಓಕೆ, 1.5 ಕಪ್ಸ್ ಇದೆ, 1.5 ಕಪ್ ಹಾಕೊಳ್ಳಿ ಮೇಡಮ್. ಆಮೇಲೆ ಏನದು? ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಸುಮ್ಮನೆ ಕಲ್ಸ್ಕೊಳ್ಳೋದು, ಪುಡಿ ಪುಡಿಯಾಗಿ ಕಲ್ಸಿ ಬರೋ ತರ ಕಲ್ಸ್ಕೊಳ್ಳೋದು. ಪ್ಯಾನ್ ಇಟ್ಬಿಡಿ. ಪ್ಯಾನ್ ಇಟ್ಬೋಣ. ಇನ್ನೊಂದು ಸ್ಪೂನ್ ಹಾಕೋತೀನಿ, 2 ಸ್ಪೂನ್ ಅಷ್ಟು. ಏನ್ ಹಾಕ್ಲಿ ಅದಕ್ಕೆ? ಅರ್ಧ ಕಪ್ ತುಪ್ಪ ಬೇಕು. ನಾನು ಹೊರಟೋಗ್ತೀನಿ, ಹಾಗಲ್ಲ. ಶ್ರೀಕೃಷ್ಣ ತುಪ್ಪ ಇದೆಯಲ್ಲ? 3 ದಿವಸದಿಂದ ಇಷ್ಟೊಂದು ತುಪ್ಪ ಯೂಸ್ ಮಾಡ್ತೀರಾ? ಇವತ್ತು ಹಬ್ಬ, ನೀವು ಕೇಳಾಗಿಲ್ಲ, ತುಪ್ಪ ಕೊಡ್ಲೇಬೇಕು. ಇಷ್ಟೊಂದು ತುಪ್ಪ ಹಾಕ್ತಾರ, ನನ್ ಕೇಳಾಗಲ್ಲಪ್ಪ. ಏನ್ರಿ ಇದು? ಶ್ರೀಕೃಷ್ಣ ತುಪ್ಪ ಅರ್ಧ ಕಪ್ ಕೊಡಿ. ತುಪ್ಪ ಕೊಟ್ಟಿದ್ದು ಸುಚಿತ್ರ ಅವ್ರು ಇನ್ನೇನ್ ಕೈ ತೊಳ್ಕೊಂಡಿಲ್ಲ ಅಷ್ಟೇ. ನೋಡಿ, ಇವತ್ತು ಹಬ್ಬ, ನೀವು ಕೇಳಾಗಿಲ್ಲ. ತೊಳ್ಕೊಂಬಿಡಿ. ಅರ್ಧ ಕಪ್. ಇದು ಅರ್ಧ ಕಪ್? ಅರ್ಧ ಕಪ್ ಅರ್ಧ ಕಪ್ ಅಂತೀರಲ್ರಿ? ಇಲ್ಲ, ಇದು ಅರ್ಧ ಕಪ್ ಮೆಜರ್ಮೆಂಟ್ ಇದೆ. ನಾನೇನಪ್ಪ ಫುಲ್ ಕಪ್ ಅರ್ಧ ಕಪ್ ಅಂತ ಇದ್ರೆ ಅಂತ. ಓಹೋ, ಅರ್ಧ ಕಪ್ ತುಪ್ಪನ ಕಾಯಿಸ್ತಾ ಇದೀನಿ. 1.5 ಕಪ್ ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಈ ರೀತಿ ಪುಡಿ ಪುಡಿಯಾಗಿ ಸ್ವಲ್ಪ ಕೈಯಲ್ಲಿ ಕಲ್ಸ್ಕೋಬಹುದು. ಕಲ್ಸ್ಕೊಡಿ. ಕಲ್ಸಿರಂತ ಕಡಲೆ ಹಿಟ್ಟ ಮಿಕ್ಸ್ ಮಾಡ್ಬೇಕು. ಮೇಡಮ್. ಇದು ನಮ್ಮ ಮೈಸೂರು ಪಾಕ್ ತರಾನೇ ನಾವು ಕಡಲೆ ಹಿಟ್ಟು ಬಳಸ್ತೀವಿ. ಸ್ವಲ್ಪ ನಿಮ್ಗೆ ಫ್ಲೇವರ್ಸ್ ಎಲ್ಲ ಆ ತರನೇ ಬರುತ್ತೆ, ಬಟ್ ಒಂಥರ ಡಿಫ್ರೆಂಟ್ ಸ್ವೀಟ್ ಇದು. ಮೈಸೂರು ಪಾಕ್ ತಾನೇ ಬೆರೆಸ್ಕೊಳ್ತೀವಿ, ಆದ್ರೆ ಮೈಸೂರು ಪಾಕ್ ಅಲ್ಲ. ಮೈಸೂರು ಪಾಕ್ ಅಲ್ಲ. ಇದ್ರನ್ನ ಇವಾಗ ಕರೆಕ್ಟ್ ಆಗಿ ಇದನ್ನ ಹಾಕಿದ್ಮೇಲೆ 15 ನಿಮಿಷ ತುಪ್ಪದಲ್ಲಿ ರೋಸ್ಟ್ ಮಾಡ್ಬೇಕು ಇದನ್ನ. ಹೌದು, ಇದೇನ್ ಕಡಲೆ ಹಿಟ್ಟು ಕಲರ್ ಇದೆ, ಇದು ಹೋಗಿ ಬ್ರೌನ್ ಕಲರ್ ಆಗ್ಬೇಕು. ಮತ್ತೆ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗ್ಬೇಕು. ಕರೆಕ್ಟ್ ಆಗಿ 15 ನಿಮಿಷ ಆಗುತ್ತೆ ಬ್ರೌನ್ ಕಲರ್ ಆಗೋದಕ್ಕೆ. ಓಕೆ ಮೇಡಮ್, ಬರ್ಲಾಗಿರ ನಾನು 15 ನಿಮಿಷ ಅಲ್ಲಾಡ್ಸ್ತಾರೆ, ನೀವು ನಾನು ಬರ್ತೀನಿ. 15 ನಿಮಿಷ? ಹೌದು. ಓಹೋ, ಕೈ ಬಿದ್ದೋಗ್ಬಿಡುತ್ತೆ. ಎನಿ ಸ್ವೀಟ್ ಮಾಡ್ಬೇಕಂದ್ರೆ ಏನ್ ಗೊತ್ತಾ? ಹಾಗೇನೆ ಸ್ವೀಟ್ಸ್ ಅಂದ್ರೆ ಹಾಗೆ. ಮೈಸೂರು ಪಾಕ್ ಮಾಡ್ಬೇಕಾದ್ರು ಅಷ್ಟೇನೆ, ನಾನು ನೋಡಿದೀನಲ್ಲ, ಹಿಂಗ ಅಂತಾನೆ ಹೇಳ್ತಾರೆ, ಒಬ್ಬ ತುಪ್ಪ ಉಯ್ತಾನೆ ಇರ್ತಾನೆ, ಹಿಂಗ ಅಂತಾನೆ. ಯಾವಾಗ್ಲೂ ಹೇಳ್ತೀನಿ, ಸ್ವೀಟ್ಸ್ ಅಂದ್ರೆ ರುಚಿ ಹೆಚ್ಚು, ಅಷ್ಟೇ ಕೆಲಸ ಇರುತ್ತೆ, ಅಷ್ಟೇ ಶ್ರಮ ಇರುತ್ತೆ, ರುಚಿ ಹಾಗೆ ಇರುತ್ತೆ. ಎಸ್ ಮೇಡಮ್, ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ರುಚಿ ಜಾಸ್ತಿ ಇರುತ್ತೆ. ಹೌದು ಅಲ್ವಾ? ಹೌದು. ಜೋರ ಇದೆಯಲ್ಲ? ಓಕೆ. ತಿರ್ಸ್ತಾನೆ ಇರ್ಬೇಕಾ? ಗಟ್ಟಿ ಆಗುತ್ತಾ ಇದು? ಬಿಡಿ ಒಂದು ನಿಮಿಷ. ಏನ್ರಿ ಕುದೀತಾ ಇದೆಯಲ್ರಿ ಇದು? ಉಪ್ಪಿಡ್ತೇನಪ್ಪ ಬಿಟ್ರೆ. ಓಕೆ ಸುಚಿತ್ರ ಅವ್ರೆ, ಏನ್ರಿ ಪರಿಸ್ಥಿತಿ ಹಿಂಗ್ ಮಾಡ್ಬಿಟ್ಟಿದೀರಾ ನೀವು? ಚೆನ್ನಾಗಿ ಹುರಿದಿದ್ದೀನಿ. ಹೌದಾ? ನನ್ಗೆ ಹಿಂಗಾಗುತ್ತೆ ಅಂತ ಗೊತ್ತೇ ಇಲ್ಲ ಬಿಡ್ರಿ. ಏನಾಗ್ತಾ ಇದ್ರೆ ಕಂಡೆನ್ಸ್ ಮಿಲ್ಕ್ ಹಾಕ್ತೀನಿ. ಬರೀ ಕಡ್ಲೆ ಹಿಟ್ಟನ್ನ ತುಪ್ಪದಲ್ಲಿ ಹುರಿದ್ರೆ ಹಿಂಗ್ ಆಗ್ಬಿಡ್ತೀನಿ. ಹೌದು. ಇದು ಹೆಸರೇನ್ರಿ? ಮೋಹನ್ ತಾನ? ಏನಪ್ಪ ತಾಂತರ ಆಗಂಗ್ ಕಾಣಿಸ್ತಿದೆ. ಸ್ವೀಟ್ ಅಂಗಡಿ ಸಿಗಲ್ವಲ್ಲ ಈ ಸ್ವೀಟು? ಸಿಗೋದಿಲ್ಲ ಅಲ್ಲ? ಇಲ್ಲ. ತಿರ್ಗಾ ಗಟ್ಟಿ ಆಗ್ಬೇಕಾ ಇದು? ತಿರ್ಗಾ ಒಂಚೂರು ಕಂಡೆನ್ಸ್ ಮಿಲ್ಕ್ ಎಲ್ಲ ಜಾಸ್ತಿ ಹಾಕ್ಲಾ? ಸಿಹಿ ಹಿಡ್ಕೋಬೇಕು. ಹಿಡ್ಕೊಂಬಿಡುತ್ತೆ ಬಿಡ್ರಿ, ಅದು ಖಾಲಿ ಕೂತಿದ್ಯಲ್ಲ, ಹಿಡ್ಕೊಂಬಿಡುತ್ತೆ ಕೊಟ್ಟ ತಕ್ಷಣ. ಕಡ್ಲೆ ಹಿಟ್ಟು ಅಂತ ಹೇಳಕ್ಕೆ ಆಗಲ್ವಲ್ಲ, ಏನೋ ಚಾಕೋ ಪೌಡ್ರ್ ಹಾಕಿದ್ವಿ ಅನ್ಸುತ್ತಲ್ಲ ಕಲರು. ಇದು ಗಟ್ಟಿ ಆಗ್ಬೇಕಾ? ಸೈಡ್ಸ್ ಎಲ್ಲ ತಳ ಬಿಟ್ಟಿದಾಗ ಬರ್ಫಿ ಬರುತ್ತೆ ನಮಗೆ.
ತಳ ಬಿಟ್ಟಿದ್ದೇನೆ ಸರ್. ನೋಡಿ ತಳ ಕಂಡೆನ್ಸ್ ಮಿಲ್ಕ್ ಹಾಕಿದ್ಮೇಲೆ ಸೈಡ್ಸ್ ಎಲ್ಲ ಬಿಡ್ಬೇಕು, ಅದು ಒಂದು ಉಂಡೆ ಆಗಿ ನಮ್ಗೆ ಸಿಗ್ಬೇಕಾ ಬರ್ಬೇಕು. ಉಡಿ ಉಡಿ ಆಗತ್ತದಲ್ಲ ಇದು, ಹಾಗೆ ಹೋಯ್ತಲ್ಲ ಇದು. ಆಯ್ತಲ್ಲ ಹಾಗೆ ಹೋಯ್ತಲ್ಲ ಅಂದ್ರೆ ಇನ್ನೇನ್ ನೀವ್ ಹೇಳೋದು ಒಳ್ಳೆ ಕತ್ತಲ್ಲ, ಇನ್ನೇನ್ ಮಾಡ್ತಾನೆ ಇರ್ತೀನಿ ಸಾಯಂಕಾಲ ತನಕ ನೀವು. ಅಲ್ಲ ಕಂಡೆನ್ಸ್ ಮಿಲ್ಕ್ ಹಾಕಿ ಅದೆಲ್ಲ ಕಂಡೆನ್ಸ್ ಮಿಲ್ಕ್ ಅದಕ್ಕೆ ತಳ ಬಿಡ್ಬೇಕು ಅದು. ಓಕೆ ತಳ ಬಿಟ್ಟಿದ್ದಾರೆ, ಇನ್ನೇನ್ ತಳ ಬಿಡಿ. ಈಗ ಒಂದು ತುಪ್ಪ ಸೌರಿ ಇರೋ ತಟ್ಟೆಗೆ ಹಾಕ್ಬಿಡೋಣ. ತುಪ್ಪ ಸೌರಿರೋ ತಟ್ಟೆ ಕೊಡ್ತೀನಿ, ತುಪ್ಪನ ಸೌರ್ಕೊಳ್ಳಿ. ಹಾಕೊಳ್ಳಿ. ಓಹೋ ಮೋಹಂತಿ ಮೋಹಂತಿ ಕೊಡಿ. ಕರೆಕ್ಟ್ ಇದೆ ಕರ್ನೆ. ಸ್ವಲ್ಪ ತಣ್ಣಗಾದ್ಮೇಲೆ ಓಕೆ ಪೀಸಸ್ನ ಕಟ್ ಮಾಡಿದ್ರೆ ಗಾರ್ನಿಶ್ ಮಾಡೋಕ್ಕೆ ಹಾಕೊಳ್ಳಿ. ಬಾದಾಮಿ ಪೀಸು ಸ್ವಲ್ಪ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಪೀಸಸ್ನ ಕಟ್ ಮಾಡಿದ್ರೆ ಬರುತ್ತೆ ಇದು. ಸ್ವಲ್ಪ ತಣ್ಣಗಾದ್ಮೇಲೆ ಕುಯ್ಬೇಕಲ್ಲ ಅದನ್ನ, ಪೀಸಸ್ ಬರುತ್ತಾ? ಓಕೆ ಮೇಡಮ್. ಗುಜರಾತಿ ಸ್ಪೆಷಲ್ ಮೋಹನ್ ತಾಲ್. ಮೋಹನ್ ತಾಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ದೀಪಾವಳಿಗೆ ವಿಶೇಷವಾದಂತ ಸಿಹಿ ಅಡಿಗೆನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಮೋಹನ್ ತಾಲ್ ಅದ್ಭುತವಾಗಿ ಮಾಡಿದ್ದಾರೆ. ಈ ಅದ್ಭುತವಾಗಿರೋದನ್ನ ಸುಚಿತಾ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ದೀಪಾವಳಿ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಮೋಹನ್ ತಾಲ್ ಮಾಡುವ ವಿಧಾನ: ಒಂದು ಬೌಲ್ಗೆ 1.5 ಕಪ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಹಾಲು ಹಾಕಿ ಕಲಸಿಕೊಳ್ಳಿ. ಪ್ಯಾನ್ಗೆ ಅರ್ಧ ಕಪ್ ತುಪ್ಪ ಹಾಕಿ ಕಾಯಿಸಿ ಇದಕ್ಕೆ ಕಲಸಿಕೊಂಡ ಕಡಲೆ ಹಿಟ್ಟು ಹಾಕಿ ಸುಮಾರು 15 ನಿಮಿಷ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬರುವವರೆಗೂ ಹುರಿಯುತ್ತೀರಿ. ಇದಕ್ಕೆ 1 ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಗೋಡಂಬಿ ದ್ರಾಕ್ಷಿಯಿಂದ ಅಲಂಕರಿಸಿ ಕಟ್ ಮಾಡಿದರೆ ಮೋಹನ್ ತಾಲ್ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಮೋಹನ್ ತಾಲ್ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದೀರಾ. ಮೋಸ್ಟ್ಲಿ ಚೆನ್ನಾಗಿದ್ದೇ ಇರುತ್ತೆ. ಬಿಕಾಸ್ ಹಬ್ಬ ಅಂದ ತಕ್ಷಣ ನಾವು ಕೂಡ ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ಬೇಕು, ಒಳ್ಳೆ ಸಿಹಿನ ತೋರಿಸ್ಬೇಕು, ನೋಡದೇ ಇರೋದನ್ನ ತೋರಿಸ್ಬೇಕು, ಮಾಡದೇ ಇರೋದನ್ನ ಮಾಡಿಸ್ಬೇಕು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಅದರಲ್ಲಿ ಈ ಮೋಹನ್ ತಾಲು ಕೂಡ ಒಂದು. ಓಕೆ ತಿನ್ನೋಣ ಸುಚಿತಾ. ತುಂಬಾ ರುಚಿಗೆ ಇದೆ. ಇದು ಹೆಂಗ್ ಗೊತ್ತಾ, ಇದು ಈ ಮೈಸೂರು ಪಾಕ್ ಮಾಡಿದ್ರೆ ಮೊದಲು ಕೆಟ್ಟೋಗ್ಬಿಡೋದು ಮಂದಿ. ಅಲ್ಲ ಅದೇ ಹೇಳಿದೆ ನಿಮಗೆ, ಕಡಲೆ ಹಿಟ್ಟಲ್ಲಿ ಮಾಡೋದ್ರಿಂದ. ನಮ್ಮಮ್ಮ ಮಾಡ್ತಾ ಇದ್ದ ಮೈಸೂರು ಪಾಕ್ ಹಿಂಗೆ ಇರ್ತಾ ಇದ್ದಿದ್ದು. ಮೈಸೂರು ಪಾಕ್ ಕೆಟ್ಟೋಗ್ಬಿಡೋದು ಗೊತ್ತಾ, ಅದೇ ಮೋಹನ್ ತಾಲ್. ಹೌದ್ರಿ, ಅನ್ಕೊಂಡೆ ಏನ್ ತಿಂದ ತಕ್ಷಣ ಎಲ್ಲೋ ತಿನ್ನಿಲ್ಲ ಅಂತ. ಏನಿಲ್ಲ, ಚೆನ್ನಾಗಿ ಎಣ್ಣೆ ಹಾಕಿ ಹುರ್ದು ಬೇಜಾರಾಗಿ ಮೈಸೂರು ಪಾಕ್ ಬಂದಿಲ್ವ ಅಂತ ಬಿಟ್ಬಿಟ್ರೆ ತಟ್ಟೆ ಒಳಗಡೆ ಮಾನದಿನ ಕಟ್ ಮಾಡ್ಕೊಂಡ್ರೆ ಹಿಂಗೆ ಇರುತ್ತೆ. ಓಕೆ, ನೀವು ಇದು ಗುಜರಾತಿ ಅವ್ರದ್ದು ಅಂತ ಗೊತ್ತಿರಲಿಲ್ಲ. ಏನೋ ಸ್ವಲ್ಪ ಚೇಂಜ್ ಆಗಲಿ, ಒಂದು ಹೊಸ ಅಡುಗೆಗಳು ಬಂದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡೋದು, ಆ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರ್ತೀರಲ್ಲ, ಆ ಮಜಾ ಚೆನ್ನಾಗಿದೆ. ನಮ್ಗೆ ಕಡಲೆ ಹಿಟ್ಟೆ ಯೂಸ್ ಮಾಡ್ತೀವಲ್ಲ ಎರಡಕ್ಕೂ, ಅದರಿಂದ ನಿಮ್ಗೆ ಟೇಸ್ಟ್ ಹಂಗೆ ಅನ್ಸುತ್ತಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಗುಜರಾತಿ ಸ್ಪೆಷಲ್ ಮೋಹನ್ ತಾಲನ್ನ ಮಾಡಿ ಕೊಟ್ಟಿದ್ದಾರೆ ಸುಚಿತಾ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಮತ್ತೆ ನಿಮ್ಮೆಲ್ಲರಿಗೆಲ್ಲ ಸಹ ದೀಪಾವಳಿ ಹಬ್ಬದ ಶುಭಾಶಯ. ಕಳೆದ 2 ದಿನಗಳಿಂದ ಬಂದು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು ನಿಮಿಷ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯೂನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸ್ಗಳನ್ನ ಕೊಡ್ತಾ ಇದ್ದಾರೆ. ಸುಚಿತಾ ಅವರೇ, ಒನ್ಸ್ ಅಗೈನ್ ಯೂನಿಬಿಕ್ ಕುಕೀಸ್. ಹ್ಯಾಪಿ ದೀಪಾವಳಿ. ಚೆನ್ನಾಗಾಗಲಿ, ಪಟಾಕಿ ಜೋರಾಗಿ ಹೊಡೀರಿ, ಸೌಂಡ್ ಬರಲೇಬೇಕು. ಥ್ಯಾಂಕ್ ಯು. ಮೋಹನ್ ತಾಲ್ ಒಳ್ಳೆ ಸ್ವೀಟು, ಒಂಥರ ಬಾಯಿ ತುಂಬಾ ಸಿಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಬಿಟ್ಟಿದ್ದಾರೆ ತುಪ್ಪದಲ್ಲಿ ಹಾಕಿ. ಅದು ತಿಂತಾ ಇದ್ರೆ ಅದು ಫ್ಲೇವರೇ ಮುಗಿತಾ ಇಲ್ಲ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನೀವು ಖಾಲಿ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು. ದೀಪಾವಳಿ ಜನ ಏನ್ರಿ ಮುರುಳಿ ಆರೋಗ್ಯ ಅನ್ಕೊಂಡಿವ್ರಿ, ತಿನ್ರಿ ಬೇಕಾದಷ್ಟು ಅಂತ ನೀವ್ ಹೇಳ್ತಾ ಇದ್ದೀರಾ. ಅದನ್ನೇ ನಾನು ಗುರೂಜಿಯವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಗುರೂಜಿಯವರೇ, ಇವತ್ತು ಏನು ಹೇಳ್ಬಿಡಿ, ನೀವು ಸಿಕ್ಕಾಬಡೆ ತಿನ್ಬೇಕು, ಸಿಹಿ ಅಡುಗೆಗಳು ಮಾಡ್ಬೇಕು ಅಂತ ಹೇಳಿದೀವಿ. ಅದಕ್ಕೆ ಗುರೂಜಿಯವರು ಸ್ಪೆಷಲ್ ಆಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬಂದಿದ್ದಾರೆ. ಗುರೂಜಿ ನಮಸ್ಕಾರ. ಬನ್ನಿ ಗುರೂಜಿ. ದೀಪಾವಳಿ ಹಬ್ಬದ ಶುಭಾಶಯಗಳು ಗುರೂಜಿ. ತಮಗೂ ವೀಕ್ಷಕರಿಗೂ
ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂತೂ 2 ದಿವಸದಿಂದ ಹಬ್ಬ ಆಚರಿಸ್ಬಿಟ್ಟಿದೀವಿ. 3ನೇ ದಿನ ಒಂದ್ ಪಟಾಕಿ ಹಚ್ಚೆ ಬೇಡ ಅಂತ. ಓಕೆ ಗುರುಜಿ, ಏನ್ ಮಾಡ್ತಾ ಇದೀರಾ ಗುರುಜಿ ಇವತ್ತು ಬಾದಾಮಿ ಹಲ್ವಾ ಮಾಡೋಣ. ಓಕೆ, ಇದು ಸಕ್ಕರೆ ಬೆಲ್ಲ ಇಲ್ಲದೆ, ಸಕ್ಕರೆ ಬೆಲ್ಲ ತುಪ್ಪ ಇಲ್ಲದೆ, ಹೆಂಗೆ ಅಂದ್ರೆ ಮದ್ದಿಲ್ದೆ ನಾವು ಆನೆ ಪಟಾಕಿ ಹೊಡಿತೀವಿ ಅಂತ. ಓಕೆ, ಆದ್ರೂ ಮದ್ದು ನಮ್ಮ ಹತ್ರ ಇದೆ, ಆನೆ ಪಟಾಕಿ ಹೊಡಿತೀವಿ, ಸೌಂಡ್ ಬಂದೇ ಬರುತ್ತೆ ಅಂತ ಗುರುಜಿ ಅವರು. ಏನು ಮದ್ದೇ ಬೇಕಾಗಿಲ್ಲ, ಅದೇ ತರ ಪಟಾಕಿ ಹತ್ತಿಸ್ತೀವಿ, ಸೌಂಡ್ ಬರುತ್ತೆ, ಹೊಗೆನೆ ಇರಲ್ಲ ಅಂತ ಹೇಳ್ತಾ ಇದಾರೆ ಗುರುಜಿ ಅವರು. ಓಕೆ ಗುರುಜಿ, ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬಾದಾಮಿ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಖರ್ಜೂರದ ಪೇಸ್ಟ್, ಕುಂಕುಮ ಕೇಸರಿ. ಏನ್ ಕೊಟ್ಟಿ ಗುರುಜಿ? ಸೊ ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿನ ಮಿಕ್ಸ್ ಮಾಡ್ಕೊಡ್ತೀನಿ, ಮಿಕ್ಸರ್ ಅಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಗ್ರೈಂಡ್ ಮಾಡ್ಕೊಳ್ಳೋಣ. ಎಸ್ 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 ಎಸ್. ಸೊ ಬಾದಾಮಿ ಸಿಪ್ಪೆ ತೆಗೆದಿರೋಂಥದ್ದನ್ನ ಓಕೆ ಗುರುಜಿ, ಮೊದಲು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ, ಸ್ವಲ್ಪ ನೀರು. ಒಲೆ ಹಚ್ಕೋಬೇಕಲ್ಲ ಗುರುಜಿ? ಹೌದು. ಒಂದು ಹಂತಕ್ಕೆ ಬಂದಿದೆ. ಓಕೆ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕೇಸರಿನ ಇವಾಗಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ ಗುರುಜಿ? ಮಿಕ್ಸ್ ಮಾಡ್ಕೊಂಡು. ಅಂತೂ ಎಲ್ರಿಗೂ ಆಶ್ಚರ್ಯ, ಏನಪ್ಪ ಬಾದಾಮಿ ಅಲ್ವಾ ಅಂತಾರೆ, ಒಬ್ಬಟ್ಟು ಅಂತಾರೆ, ಸಕ್ಕರೆ ಯೂಸ್ ಮಾಡಲ್ಲ ಅಂತಾರೆ, ಬೆಲ್ಲ ಯೂಸ್ ಮಾಡಲ್ಲ ಅಂತಾರೆ, ತುಪ್ಪ ಮುಟ್ಟಲ್ಲ ಅಂತಾರೆ, ಏನಿದು ಅಂತ. ಈಗ ಇದಕ್ಕೆ ಈ ಪೇಸ್ಟ್ ಹಾಕ್ಬಿಟ್ಟು ತಿರುಗೋಣ. ಓಕೆ ಓಕೆ, ಖರ್ಜೂರದ ಪೇಸ್ಟ್ ಅನ್ನು ಕೂಡ ಹಾಕಿ ರುಬ್ಕೊಳ್ತಾ ಇದೀವಿ. ಆಯ್ತಾ ಗುರುಜಿ? ಹಾ, ಆಗಿದೆ. ಏನ್ ಮಾಡೋದಿನ? ಸೊ ಇದನ್ನ ತವಾಗ ಹಾಕೊಂಡು ಓಕೆ, ಅದನ್ನ ಡ್ರೈ ಫ್ರೈ ಮಾಡಿ. ಹಾಗೆ ಯಾಕಂದ್ರೆ ಬಾದಾಮಿನಲ್ಲಿ ಸಾಕಷ್ಟು ಎಣ್ಣೆ ಪ್ರಮಾಣ ಇದ್ದೇ ಇರುತ್ತಲ್ಲ? ಖಂಡಿತ ಆಯ್ತು, ಖಂಡಿತ ಆಯ್ತು, ಬೇಕಾದಷ್ಟಿದೆ. ಓಕೆ ಓಕೆ. ಬಟ್ ಅದರಲ್ಲಿ 2 ತರ ಬರುತ್ತೆ. ಒಂದು ಆಯಿಲ್ ತೆಗೆದಿರೋಂಥದ್ದು ಒಂದು ಸಿಕ್ಕತ್ತೆ, ಓಕೆ, ನೋಡೋದಕ್ಕೆ ಮಾಮೂಲಿಗಿಂತ ಚೆನ್ನಾಗಿರುತ್ತೆ. ಓಕೆ, ಕಡಿಮೆ ಬೆಲೆ ಇರುತ್ತೆ. ಕಡಿಮೆ ಬೆಲೆ ಇರುತ್ತೆ, ಒಂದು ಸಣ್ಣ ಹೋಲ್ ಇರುತ್ತೆ, ಅದಕ್ಕೆ ಕಣ್ಣಿಗೆ ಕಾಣಲ್ಲ, ಅದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಂತೆ. ಇನ್ನೊಂದರಲ್ಲಿ ಸಂಪೂರ್ಣ ಪ್ರಮಾಣದ ಆಯಿಲ್ ಹಾಗೆ ಇದೆ. ಇದು ಸಪರೇಟ್ ಆಗಬೇಕು, ಓಕೆ, ಕಚ್ಕೊಳ್ಳದೆ ಅಂಟ್ಕೊಳ್ಳದೆ ಓಕೆ. ಅಲ್ಲಿ ತನಕ ಫ್ರೈ ಮಾಡಿ. ಬಾದಾಮಿ ಹಲ್ವಾನ ಮಾಡ್ತಾ ಇದೀವಿ ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ. ಈ ವಿಶೇಷವಾದಂತ ಅಡಿಗೆಗಳು ತೋರಿಸ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು. ತಳ ಬಿಡಬೇಕು, ಯಾಕಂದ್ರೆ ಎಣ್ಣೆ ಇರೋದಿಲ್ಲ, ತಳ ಬೇಗನೆ ಬಿಡುತ್ತೆ. ಬಿಕಾಸ್ ತಳ ಅಂಟ್ಕೊಳಕ್ ಶುರು ಮಾಡಿದ ತಕ್ಷಣ ಕೆರಿಯಕ್ಕೆ ಶುರು ಮಾಡಬೇಕು, ಎಲ್ಲ ಬಂದ್ಬಿಡುತ್ತೆ ಒಂದೇ ಸರಿ. ಕಲರು ಚೇಂಜ್ ಆಗ್ತಿದೆ ಗುರುಜಿ, ಒಳ್ಳೆ ಬ್ರೌನ್ ಕಲರ್ ಬಂದಿದೆ. ಆಗಿದೆಯಲ್ಲ? ನೀಟಾಗಿ ತಳ ಬಿಟ್ಟಿದೆ, ತಳ ಕಷ್ಟ ಇದೆ. ಕಲಾಕಂದ್ ಅಂತ ಸಿಗುತ್ತೆ, ಹಂಗೆ ಕಾಣ್ತಾ ಇದೆ ನೋಡಕ್ ಹಾಗೆ ಅಲ್ಲ? ನಾವು ಆಕ್ಚುಲ್ ಆಗಿ ಇದಕ್ಕೆ ಪನ್ನೀರ್ ಹಾಕಿಲ್ಲ, ಕೋವಾ ಹಾಕಿಲ್ಲ, ಏನು ಇಲ್ಲ. ನೋಡಕ್ಕಿದು ಬೆಣ್ಣೆ, ತುಪ್ಪ, ಸಕ್ಕರೆ, ಬೆಲ್ಲ ಯಾವುದೂ ಇಲ್ಲದಂತಹ ಬಾದಾಮಿ ಹಲ್ವಾ ನಿಮಗೆ ಮತ್ತು ವೀಕ್ಷಕರಿಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಾಲಕೃಷ್ಣ ಗುರೂಜಿಯವ್ರನ್ನ ಕರೆಸಿ ವಿಶೇಷವಾದ ಅಡುಗೆನ ಮಾಡಬೇಕು. ಗುರೂಜಿಯವರೇ, ದೀಪಾವಳಿ ದಿನ ಸ್ವಲ್ಪ ಸಿಹಿ ಬೇಕಾಗುತ್ತೆ. ಸಿಹಿ ತಿನ್ಬೇಕು ಅಂತ ಆಸೆ ಇರೋರಿಗೆ ಕಜ್ಜಾಯ ಎಲ್ಲ ನೋಡ್ತಾ ಇರ್ತಾರೆ, ತಿನ್ಬೇಕು ಅಂತ ಆಸೆ ತಿನ್ನಕ್ಕಾಗಲ್ಲ. ಅಟ್ಲೀಸ್ಟ್ ಈಕ್ವಲೆಂಟ್ ಆಗಿ ಅಲ್ಲದೆ ಇದ್ರು ಆದ್ರೆ ಹತ್ರಕ್ಕಾದ್ರೂ ಒಂದು ಒಳ್ಳೆ ಸಿಹಿ ಕೊಡ್ಬೋದು, ಆರೋಗ್ಯ ಇರ್ತಕ್ಕಂಥ ಸಿಹಿ ಕೊಡ್ಬೋದು ಅಂತ ನಾವು ಡಿಸೈಡ್ ಮಾಡಿದಾಗ ಈ ಬಾದಾಮಿ ಹಲ್ವಾ ನಮ್ಮ ಕೈಗೆ ಬಂದಿದೆ. ಗುರೂಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ. ಬಾದಾಮಿ ಹಲ್ವಾ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದ ಬಾದಾಮಿ ಬೀಜ, ನೀರು ಹಾಕಿ ರುಬ್ಬಿಕೊಳ್ಳಿ. ಜೊತೆಗೆ ಖರ್ಜೂರದ ಪೇಸ್ಟ್, ಕುಂಕುಮ ಕೇಸರಿ ಹಾಕಿ ಗಟ್ಟಿಯಾಗುವವರೆಗೂ ಮಿಕ್ಸ್ ಮಾಡಿದರೆ ಬಾದಾಮಿ ಹಲ್ವಾ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಬಾದಾಮಿ ಮತ್ತು ಖರ್ಜೂರದ ಪೇಸ್ಟ್ ಅನ್ನ ಹಾಕಿ ಬಾದಾಮಿ ಹಲ್ವನ್ನ ಮಾಡಿ ಕೊಟ್ಟಿದ್ದಾರೆ. ಬಾದಾಮಿ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಇದು ಹಾರ್ಟ್ ಅಟ್ಯಾಕ್ ನ ರಿಸ್ಕ್ ಅನ್ನ ಕಮ್ಮಿ ಮಾಡುತ್ತೆ. ಬಾದಾಮಿ? ಹೌದು. ಓಕೆ. ಇದು ಆರ್ಟರಿ ವಾಲ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಆರ್ಟರಿ ವಾಲ್ಸ್ ಅಂತ ಹೃದಯದ ಮೇಲೆ ಏನು ಆರ್ಟರಿ ವಾಲ್ಸ್ ಇರುತ್ತೆ, ರಕ್ತ ಸಂಚಾರ ಆಗುವಂತ ಜಾಗನ ಪ್ರೊಟೆಕ್ಟ್ ಮಾಡುತ್ತೆ. ಸ್ಟ್ರಾಂಗ್ ಬೋನ್ಸ್ ಅಂಡ್ ಟೀತ್ ನ ಇದು ಮಾಡ್ಕೊಡುತ್ತೆ. ಒಳ್ಳೆ ಗಟ್ಟಿಯಾದ ಹಲ್ಲು ಮತ್ತು ಮೂಳೆಗಳನ್ನ ತಯಾರು ಮಾಡ್ಕೊಡುತ್ತೆ. ಇದು ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ವೆಯ್ಟ್ ಲಾಸ್ಗೆ, ಫ್ಯಾಟ್ ಇದ್ರೂ ವೆಯ್ಟ್ ಲಾಸ್ಗೆ ಇದು ಸಹಾಯಕಾರಿಯಾಗಿದೆ. ಬಾದಾಮಿ? ಹೌದು. ವೆರಿ ಗುಡ್. ಇದು
ಇಟ್ ಲೋಯರ್ಸ್ ದಿ ರಿಸ್ಕ್ ಆಫ್ ಬ್ಲಡ್ ಪ್ರೆಷರ್. ಓಹೋ. ಯಾಕೆಂದ್ರೆ ಊಟ ಆದ್ಮೇಲೆ ಇನ್ಸುಲಿನ್ ಏನ್ ಪ್ರೊಡ್ಯೂಸ್ ಮಾಡುತ್ತೋ ಅದಕ್ಕೆ ಸ್ವಲ್ಪ ಸಹಾಯಕಾರಿಯಾಗಿ ಕೆಲಸ ಮಾಡೋದ್ರಿಂದ ಒಂಥರ ಕಂಟ್ರೋಲ್ಗೆ ಬರುತ್ತೆ ಇದನ್ನ ತಿನ್ನೋದ್ರಿಂದ, ಬಾದಾಮಿ ತಿನ್ನೋದ್ರಿಂದ. ಓಕೆ. ಈ ನರ್ವಸ್ ಸಿಸ್ಟಮ್ಗೆ ಇದೊಂಥರ ನರ್ಚರ್ ಮಾಡುತ್ತೆ, ಒಂದು ಶಕ್ತಿಯನ್ನು ಕೊಟ್ಟು ಕಾಪಾಡುತ್ತೆ. ಓಕೆ. ಬ್ರೈನ್ಗೆ ಒಳ್ಳೆ ಟಾನಿಕ್ ತರ ಇದು ಕೆಲಸ ಮಾಡಿಕೊಡುತ್ತೆ. ಓಕೆ. ಅಂಡ್ ಇದು ಆಲ್ಕಲೈನ್ ಫುಡ್ ಇದು, ಹಾಗಾಗಿ ಅಸಿಡಿಕ್ ಆಗಿರುವಂತಹ ಇದನ್ನ ತಿಂದಾಗ ನ್ಯೂಟ್ರಲೈಸ್ ಮಾಡಿ ಆ ಅಸಿಡಿಟಿನೆಲ್ಲ ತೆಗೆದುಹಾಕಿ ಆ ಆಲ್ಕಲೈನ್ ಕಂಡೀಷನಿಂಗ್ ನಮ್ಮ ಹೊಟ್ಟೆಯಲ್ಲಿ ಮಾಡಿಕೊಡುತ್ತೆ. ಓಕೆ. ಅಂಡ್ ಇದು ಆಸ್ಟ್ರಿಯೋಪೊರಾಸಿಸ್, ಆಮೇಲೆ ಇಮ್ಯೂನ್ ಫಂಕ್ಷನ್ ಅನ್ನ ಇಂಪ್ರೂವ್ ಮಾಡೋದು. ಓಕೆ. ಅಂಡ್ ಎನರ್ಜಿ ಕಮ್ಮಿ ಇದ್ದಾಗ ಜಾಸ್ತಿ ಆಗೋದಕ್ಕೆ, ವೆಯ್ಟ್ ಗೇನ್ ಕಮ್ಮಿ ಮಾಡೋಕ್ಕೆ, ಇದೆಲ್ಲದಕ್ಕೂ ಇದು ಬಹಳ ಯೂಸ್ ಆಗುತ್ತೆ. ಇದು ಜನರಲ್ ಆಗಿ ಎವ್ರಿ ಡೇ ತಿಂದರೂ ಒಳ್ಳೆಯದು, ತಪ್ಪಿಲ್ಲ. ಓಕೆ. ಬಾದಾಮಿ ತರ್ಸ್ಕೊಳ್ಳಿ, ಮನೇಲಿ ನೆನೆಸ್ಕೊಳ್ಳಿ, ನೆನೆಸ್ಕೊಂಡಾದ್ಮೇಲೆ ಸಿಪ್ಪೆ ಸುಲ್ಕೊಳ್ಳಿ, ಬಾಯಿಲ್ ಹಾಕೊಳ್ತಾರಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿತಾರಿ ಅಂತ ನಮ್ಮ ಬಾಲಕೃಷ್ಣ ಗುರುಜಿ ಹೇಳಿದ್ದಾರೆ. ಓಕೆ ಗುರುಜಿಯವರೇ, ಕಡೆಯದಾಗ ಉಳ್ಕೊಂಡಿರೋದು ಇದೊಂದೇನೆ. ಬಾದಾಮಿ ಹಾಕಿದ್ರೆ ಗೊತ್ತೇ ಆಗ್ತದೆ. ಚೆನ್ನಾಗಿದೆ. ಅಂದ್ರೆ ಸ್ವೀಟ್ ತಿಂದೇ ಇದ್ದವ್ರಿಗೆ, ಏನು ತಿನ್ನೋದು ಬೇಡಪ್ಪ, ಅಯ್ಯೋ ನನ್ಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅಂದವ್ರಿಗೆ ಇದು ರಾಮಬಾಣ. ಎಷ್ಟು ಬೇಕಾದ್ರೆ ತಿನ್ಕೊಳ್ಳಿ, ಏನು ಆಗಲ್ಲ ಅಂತ ಆರಾಮ ಕೊಡ್ಬೋದು. ಬರೀ ಡಯಾಬಿಟಿಕ್ ಪೀಪಲ್ ಅಂತಾನೆ ಹೇಳಂಗಿಲ್ಲ. ಸಕ್ಕರೆ ಒಂದು ಚಟವನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ. ಅಂಡ್ ಅದು ಅಸಿಡಿಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಹೊಟ್ಟೆ ಯಾವಾಗ ಅಸಿಡಿಕ್ ಆಗುತ್ತೋ ಎಲ್ಲ ಕಾಯಿಲೆಗಳಿಗೆ ಒಂದು ಆಹ್ವಾನ. ಓಕೆ. ಹಾಗಾಗಿ ಸಕ್ಕರೆ ತಿನ್ನೋದು ಬೇಡ ಅಂತ ಡಯಾಬಿಟಿಕ್ ಪೀಪಲ್ ಮಾತ್ರ ಹೇಳಬಾರ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳಬೇಕು. ಓಕೆ. ಪ್ರತಿಯೊಬ್ಬ ವ್ಯಕ್ತಿನೂ ಬೆಲ್ಲ ಮತ್ತು ಸಕ್ಕರೆಯನ್ನು ಬಿಡ್ತಾ ಬರಬೇಕಾಗತ್ತೆ. ಆ ದೃಷ್ಟಿಯಿಂದ ಇದು ಬರೀ ಡಯಾಬಿಟಿಕ್ ಅವ್ರಿಗೆ ಮಾತ್ರ ಇದು ವರದಾನ ಅಂತ ಅನ್ನೋ ಹಾಗಿಲ್ಲ. ಪ್ರತಿಯೊಬ್ಬರು ಈ ರೀತಿಯ ಆಹಾರವನ್ನ ತಿಂದಾಗ ಗ್ರಾಜುಯಲ್ ಆಗಿ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಮೋದಿಯವರು ಹೇಳಿದ್ರು ಮೇಕ್ ಇನ್ ಇಂಡಿಯಾ ಅಂತ, ಸ್ವಲ್ಪ ಅವರು ಚೇಂಜ್ ಮಾಡ್ಕೋಬೇಕು. ಔಷಧಗಳನ್ನ ನಿಲ್ಲಿಸಿ ಆರೋಗ್ಯವಿಲ್ಲದಂತಹ ಸಮಾಜವನ್ನ ನಾವು ನಿರ್ಮಾಣ ಮಾಡಿದಾಗ ಬೇಕಾದಷ್ಟು ಫಾರಿನ್ ಎಕ್ಸ್ಚೇಂಜ್ ಎಲ್ಲ ನಮಗೆ ಸಿಗುತ್ತೆ. ಕಾಯಿಲೆ ನಿಲ್ದಿದ್ದಾಗ ಖರ್ಚು ಯಾಕಾಗುತ್ತೆ ದೇಶಕ್ಕೆ? ಎಲ್ಲರೂ ಆರೋಗ್ಯವಾಗಿದ್ದಾಗ ಇಷ್ಟು ಕೆಲಸ ಮಾಡೋದ್ರಲ್ಲಿ ಇಷ್ಟು ಕೆಲಸ ಮಾಡ್ತೀವಿ. ಸೊ ಮೋದಿಯವರು ಇದನ್ನು ಗಮನದಲ್ಲಿಟ್ಕೊಂಡು ಇಂಥ ಆಹಾರವನ್ನೇ ಎಲ್ಲರೂ ಮಾಡಿಕೊಂಡು ಕಾಯಿಲೆಗಳನ್ನು ಅವಾಯ್ಡ್ ಮಾಡಿ ಆರೋಗ್ಯಕರವಾದ ದೇಶವನ್ನು ಸೃಷ್ಟಿ ಮಾಡಿ ಅಂತ ಅವ್ರು ಹೇಳಕ್ ಶುರು ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಖಂಡಿತ ಗುರುಜಿ, ಒಂದಲ್ಲ ಒಂದಿನ ಹೇಳ್ತಾರೆ, ಒಂದಲ್ಲ ಒಂದಿನ ಒಗ್ಗಂಡ ಬಿಗರ ಕರೆಸಿ ಅವ್ರಿಗೆ ಈ ಅಡಿಗೆನ ತಿನ್ಸಿದ್ರೆ ಖಂಡಿತ ಹೇಳ್ತಾರೆ. ಥ್ಯಾಂಕ್ ಯು ಗುರುಜಿ. ನಿಮ್ಗೆ ಮತ್ತು ನಿಮ್ ಕುಟುಂಬದವರೆಲ್ಲರೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ. ಅದ್ಭುತವಾಗಿರುವಂತ ಒಂದು ಬಾದಾಮಿ ಹಲ್ವಾ. ಯಾವ್ಯಾವ ತರ ಬಾದಾಮಿ ಹಲ್ವಕ್ಕೆ ಬೇರೆನೇನೋ ಹಾಕೊಂಡು ತಿಂದು ಆರೋಗ್ಯ ಕೆಡಿಸ್ಕೊಂಡು ಹೊಟ್ಟೆ ಕೆಡಿಸ್ಕೊಂಡು ಅಯ್ಯೋ ಹೊಟ್ಟೆನೇ ಸರಿ ಇಲ್ಲ ರೀ ಅಂತ ಅನ್ಕೊಳ್ಳೋದಕ್ಕಿಂತ ಈ ವಿನಾಯಕ ಎಂಟರ್ಪ್ರೈಸಸ್ ಕೇಳಿದ್ರೆ ಹೆಸರನ್ನ, ಮಾವಳ್ಳಿ, ವೆಸ್ಟ್ ಗೇಟು, ಲಾಲ್ಬಾಗ್ ಹತ್ರ ಒಳ್ಳೆ ಕ್ಯಾಟರರ್ಸು, ಸುಮಾರು 20 ವರ್ಷದಿಂದ ಕ್ಯಾಟ್ರಿಂಗ್ ಮಾಡ್ತಾ ಇದ್ದಾರೆ. ಮದುವೆ ಶುಭ ಸಮಾರಂಭಗಳಿಗೆ ಸಿಕ್ಕಾಪಟ್ಟ ಹೆಸರು ಮಾವಳ್ಳಿ, ವಿವಿಪುರಂ ಕಡೆ ಎಲ್ಲಾನು. ವಿನಾಯಕ ಎಂಟರ್ಪ್ರೈಸಸ್ ನ ಮನೋಹರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಲ್ಲಿ ಮುಖ್ಯವರಾದ ಒಬ್ಬರು ಚೆಫ್ನ ಕಳ್ಸಿಕೊಟ್ಟಿದ್ದಾರೆ. ಅವ್ರ ಪರಿಚಯ ಮಾಡ್ಕೋಣ. ಸರ್ ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ. ತಮ್ಮ ಹೆಸರು? ಪರಮೇಶ್ವರ ಕಾರಂತ್. ಪರಮೇಶ್ವರ ಕಾರಂತ. ನೀವು ಯಾವ ಊರ್ ಕಡೆಯವರು? ಪರಮೇಶ್ವರ ಕಾರಂತ. ನಮ್ದು ಮೂಲತಃ ಕುಂದಾಪುರ. ಕುಂದಾಪುರದವರ? ಎಷ್ಟು ವರ್ಷದಿಂದ ಅಡಿಗೆ ಮಾಡ್ತಾ ಇದ್ದೀರಾ? ನಾವೊಂದು 16 ವರ್ಷದಿಂದ ಮನೋಹರ್ ಹತ್ರನೇ ಇದ್ದೀರಾ? ಮೊದಲು ಅದ್ರ ಮುಂದೇನು ಅಡಿಗೆ ಮಾಡ್ತಾ ಇದ್ದೀರಿ? ಇಲ್ಲ, ಅದು ಮುಂಚೆ ಬೇರೆ ಇದ್ರಿ. 16 ವರ್ಷ ಸರ್ವಿಸ್ ಆಗೋಯ್ತು. ಬಟ್ ಆದ್ರೂ ಕುಂದಾಪುರ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಅದು ಬರುತ್ತೆ. ಕರೆಕ್ಟ್, ಅಲ್ಲಿ ಜಾಸ್ತಿ ಮೀನು, ಎಂತ ಮಸಾಲಾ ಫ್ರೈ. ನೀವೇನು ವೆಜ್ಜು? ನಾವು ನಮ್ದು ಇದೇ ಕ್ಯಾಸ್ಟ್ ಹೇಳ್ತಾನಲ್ಲ. ಹೌದಲ್ಲ, ಈ ಕಡೆ ಬಂದು ಬ್ರಾಹ್ಮಣರ ಅಡಿಗೆ ನಂಬರ್ 1 ನೀವು. ನಿಮ್ಮ ಬಾಸುನು ಬ್ರಾಹ್ಮಣರ ಅಡಿಗೆ? ಬ್ರಾಹ್ಮಣ. ಓಕೆ. ಬ್ರಾಹ್ಮಣ ಅಡಿಗೆ ಏನಾದ್ರು ಬೇಕಾಯ್ತು ಅಂದ್ರೆ ವಿನಾಯಕ ಎಂಟರ್ಪ್ರೈಸಸ್ ಮಾವಳ್ಳಿ, ಇಲ್ಲಿ ಹೋದ್ರೆ ನಿಮ್ಗೆ ಎಂತ ಬ್ರಾಹ್ಮಣರ ಊಟ ಸಿಗುತ್ತೆ ಅಂತ ಹೇಳಿದ್ರೆ ಇವತ್ತಿಂದ ಗೊತ್ತಾಗುತ್ತೆ. ಇವತ್ತಿಂದ ನಮ್ಮ ಕಾರ್ಯಕ್ರಮಕ್ಕೆ ಅವರ ಚೆಫ್ಗಳು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅಡಿಗೆ ಮಾಡ್ಕೊಡ್ತಾ ಇದ್ದಾರೆ. ವೈವಿಧ್ಯಮಯ ಬ್ರಾಹ್ಮಣರ ಅಡಿಗೆಗಳು ಅಥವಾ ವೆಜಿಟೇರಿಯನ್ ಅಡಿಗೆಗಳು ಏನ್ ಬೇಕಾದ್ರೆ ತಿಳ್ಕೊಬಹುದು, ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಕಾರಂತರು ಬಂದಿದ್ದಾರೆ. ಕಾರಂತರೇ, ಮೊದಲನೇ ದಿನ ಏನ್ ಮಾಡ್ತಾ ಇದ್ದೀರಾ? ಮೊದಲನೇ ದಿನವಾಗಿ ಡ್ರೈ ಫ್ರೂಟ್ ಗೊಜ್ಜು ಮಾಡ್ತಾ ಇದ್ದೀನಿ. ನೋಡ್ರ ಎಂತ ಗುಣ. ಮೊದಲನೇ ದಿನನೇ, ಅದು ಮೊದಲನೇ ದಿನ ದೀಪಾವಳಿ ಪಟಾಕಿ ಹೊಡೆಯೋ ತರ ಡ್ರೈ ಫ್ರೂಟ್ ಗೊಜ್ಜೆ ಮಾಡ್ತೀವಿ ಅಂತಾರೆ. ಓಕೆ, ಡ್ರೈ ಫ್ರೂಟ್ ಗೊಜ್ಜು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಡ್ರೈ ಫ್ರೂಟ್ಸ್ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಬ್ಯಾಡಗಿ ಮೆಣಸಿನಕಾಯಿ, ಬಿಳಿ ಎಳ್ಳು, ಒಣ ಕೊಬ್ಬರಿ, ಮೆಂತ್ಯ, ಉದ್ದಿನಬೇಳೆ, ಅರಿಶಿನ, ಸಾಸಿವೆ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಎಣ್ಣೆ. ಸಾಕಾ? ಈ ಗೊಜ್ಜು ಏನಕ್ಕೆ ಚೆನ್ನಾಗಿರುತ್ತೆ? ಈಗ ಇದು ಕಡುಬು, ಇಡ್ಲಿ, ದೋಸೆ ಅದಕ್ಕೆಲ್ಲ ಕಾಂಬಿನೇಷನ್ ಆಗಿ ತಗೋಬಹುದು. ಹೌದಾ? ಹುಳಿ ಸ್ವೀಟ್ ಆಗಿರುತ್ತೆ, ಎರಡು ಕಾಂಬಿನೇಷನ್ ಆಗಿರುತ್ತೆ. ಓಕೆ ಓಕೆ ಓಕೆ.
ಬ್ರಾಹ್ಮಣರ ಅಡಿಗೆ ಅಂದ ತಕ್ಷಣ ಸ್ವಲ್ಪ ಹುಳಿ ಸಿಹಿ, ಸ್ವಲ್ಪ ಇಂಗು, ಸ್ವಲ್ಪ ತೆಂಗು ಇವೆಲ್ಲ ಇದ್ದೇ ಇರುತ್ತೆ. ಸರಿ, ನೋ ಪ್ರಾಬ್ಲಮ್. ಏನ್ ಕೊಡಿ ಮಾಡಕ್ ನಿಮ್ಗೆ ಫಸ್ಟ್ ತವ ತೊಳಿ. ಓಕೆ, ತಕ್ಷಣ ಸ್ವಲ್ಪ ಎಣ್ಣೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಮಸಾಲೆ ಹುರ್ಕೊಳ್ಳೋದಿದೆ. ಮಸಾಲೆ ಹುರ್ಕೊಂಡು ಅದೇ ಬ್ರಾಹ್ಮಣ ಅಡಿಗೆ ಅದೇನೆ ಮಸಾಲೆ ಹುರ್ಕೊಳ್ತಾ ಇರೋದು, ಗ್ರೈಂಡ್ ಮಾಡ್ಕೊಳ್ತಾರದು, ಆಗ್ತಾ ಇರೋದು ಫ್ರೆಶ್ ಆಗಿರುತ್ತೆ ಕೂಡ. ಸ್ವಲ್ಪ ಓಕೆ, ಕಾದ ಇದಾಕೋಣ. ಕಾದ ತಕ್ಷಣ ಹೇಳಿ. ಮೆಂತ್ಯ ಹಾಕೋಣ. ದೀಪಾವಳಿ ಹಬ್ಬ ಜೋರ ಕಾರಂತರಿಗೆ? ಹಾ, ಆರ್ಡರ್ ಇದೆ ಸರ್, ಸ್ವಲ್ಪ ಜೋರಾಗಿ ನಡೀತಾ ಇದೆ. ಆರ್ಡರ್ ಇದೆಯಾ? ನೋಡಿ ಹೆಂಗಿದೆ ಕತೆ. ಹಬ್ಬ ಜೋರ ಅಂದ್ರೆ ಆರ್ಡರ್ ಇದೆ ಸರ್ ಅಂತಾರೆ. ಹಿಂಗೆ ಮೆಂತ್ಯ ಒಂಚೂರು ಕೆಂಪಾಗಿ. ಮತ್ತೆ ಇನ್ನೇನ್ ಸಮಾಚಾರ? ಹಬ್ಬಗಳಲ್ಲೂ ಆರ್ಡರ್ಗಳು ಇದ್ದೇ ಇರುತ್ತಲ್ವಾ? ಹಾ ಸರ್, ಇವಾಗ ಸ್ವೀಟ್ ಆರ್ಡರ್ಗಳು ಸ್ವಲ್ಪ ಜಾಸ್ತಿ. ಉದ್ದಿನ ಬೇಳೆ ಸ್ವಲ್ಪ ಹಾಕಿ ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಉದ್ದಿನ ಬೇಳೆ ಮತ್ತು ಮೆಂತ್ಯ. ನಂತರ ಚೂರು ಕೆಂಪಾದ ತಕ್ಷಣ ಬಿಳಿ ಎಳ್ಳು ಹಾಕಿ. ಅದು ಉದ್ದಿನ ಬೇಳೆ ಕೆಂಪಾಯ್ತು. ಉದ್ದಿನ ಬೇಳೆ ಆಯ್ತು. ನಂತರ ಬಿಳಿ ಎಳ್ಳು ಹಾಕಿ 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 ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಡ್ರೈ ಫ್ರೂಟ್ ಗೊಜ್ಜು ಹೆಂಗಿದೆ ನೋಡ್ರಿ. ತರಕಾರಿ ಗೊಜ್ಜು ಅನ್ನೋದೇ ಹೊಟ್ಟೋಯ್ತು ನಮಗೆ. ಡ್ರೈ ಫ್ರೂಟ್ಸ್ ಹಾಕಲ್ಲ ಗೊಜ್ಜು ಇವಾಗ. ನೋಡಿ, ಸ್ವಲ್ಪ ಒಣ ಕೊಬ್ಬರಿ ಹಾಕ್ಬಿಟ್ರೆ ಓಕೆ, ಇದನ್ನು ಫ್ರೈ ಮಾಡ್ಬೇಕು ಚೆನ್ನಾಗಿ. ಒಣ ಕೊಬ್ಬರಿ, ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ. ಓಕೆ, ಖಾರಕ್ಕೆ ಮೆಣಸಿನಕಾಯ. ಓಕೆ, ಆಮೇಲೆ ಸ್ವಲ್ಪ ಕಲರ್ ಆಗಿರ್ಲಿ ಅಂತ ಇದು ಅರಿಶಿನ ಹಾಕ್ಬಿಟ್ರೆ ಅರಿಶಿನ ಹಾಕೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನೇ ನಾವು ಬಳಸ್ತಾ ಇದೀವಿ. ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋ. ತರ್ತಿರಿಯಾಗಿ ರುಬ್ಕೋಬೇಕಾ? ಏನ್ ಮಾಡ್ಬೇಕು ಇದನ್ನ? ಸ್ವಲ್ಪ ಇಲ್ಲ ಸ್ವಲ್ಪ ತರಕಾರಿನೇ ಇರ್ಬೇಕು. ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳಿ. ಕಾರಂತ್ರೆ ಯಕ್ಷಗಾನ ಆಡ್ತಿದ್ರ ನೀವು? ಯಕ್ಷಗಾನ ನೋಡ್ತೀರಾ? ಅಷ್ಟೇ ಆಡ್ಲಿಲ್ವಾ? ಇಂಟ್ರೆಸ್ಟ್ ಇದೆ. ಹೌದೇನು? ಅಲ್ಲ, ಕುಂದಾಪುರ ಈ ಕಡೆ ಸ್ವಲ್ಪ ವೇಷ ಗೀಷ ಹಾಕೋದು ಸ್ವಲ್ಪ ಎಲ್ಲ ಅಭ್ಯಾಸ ಇರ್ತದೆ. ನಿಮ್ಗೇನಿಲ್ವಾ? ಅವಾಗಿತ್ತು, ಇವಾಗಿಲ್ಲ. ಏನ್ ಮಾಡೋಣ ಇದಕ್ಕೆ? ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಸಿವೆ. ಓಕೆ, ಸಾಸಿವೆ. ಸಿಡಿತಾ ಇದೆ. ಸ್ವಲ್ಪ ಸಿಡಿ. ಆಮೇಲೆ ಹುಣಸೆ ಜ್ಯೂಸಾ? ನೋಡಿದ್ರ ಹೆಂಗೆ ಕಾರಂತರು? ಸ್ವಲ್ಪ ಹುಳಿ ಇರಲಿ ಅಂತ. ಹುಳಿಸಿ ಆಗಿದ್ರೆ ಹೌದೌದು ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕಲರ್ ಹಾಕೋಣ. ಅರ್ಶಿನ ಕಲರ್ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಅಂದ್ರೆ ಡೈರೆಕ್ಟ್ ಆಗಿ ನಾವು ಎಣ್ಣೆ ಹಾಕೊಂಡಿದೀವಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕೊಂಡಿದೀವಿ. ಸಾಸಿವೆ ಆದ ತಕ್ಷಣ ಹುಳಿ ಹಾಕಿದೀವಿ. ಸ್ವಲ್ಪ ನೀರು ಹಾಕೋಣ. ಬೆಲ್ಲ ಮತ್ತೆ ಕರಿಬೇಕಲ್ಲ, ಬೆಲ್ಲ ಹಾಕ್ತೀವಿ. ನಿಮ್ಮ ಕ್ಯಾಟರಿಂಗ್ಸ್ ಅಲ್ಲಿ ಬರೀ ಬ್ರಾಹ್ಮಣ ಅಡುಗೆ ಮಾಡೋದಾ? ಸೌತ್ ಇಂಡಿಯನ್, ಸ್ವಲ್ಪ ನಾರ್ತ್ ಇಂಡಿಯನ್ ಬೇಕಾದ್ರೆ ಮಾಡಲ್ವಾ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಮಾಡ್ತೀರಾ? ನಾನ್ ವೆಜ್ ಬಿಟ್ಟು ಎಲ್ಲ ಐಟಮ್ಗಳು. ನಾನ್ ವೆಜ್ ಯಾರು? ಎಲ್ಲ ವೆರೈಟಿ ಇದೆ. ಹೌದಾ? ಸೌತ್, ನಾರ್ತ್. ಬಟ್ ನೀವು ತೋರಿಸ್ತಾ ಇದ್ದಲ್ಲ ಬ್ರಾಹ್ಮಣ ಅಡುಗೆ ತಾನೇ ಇವೆಲ್ಲ? ಹೌದು, ಇದೆಲ್ಲ ಬ್ರಾಹ್ಮಣ ಅಡುಗೆ. ಪಾಯಸ ಮಾಡ್ತಾ ಇದೀವ? ಬೆಲ್ಲ ಹಾಕ್ತಾ ಇದೀವಿ. ಪಾಯಸ ಎಲ್ಲ ತಾನೇ ಮಾಡ್ತಾರದು? ಇದು ಪಾಯಸ ಅಲ್ಲ. ಓಕೆ, ಸ್ವೀಟು ಹುಳಿಯಾಗಿರುತ್ತೆ ಸ್ವಲ್ಪ. ಓಕೆ, ಹಾಕಿ ಫುಲ್ ಸ್ವೀಟ್ ಇರಲ್ಲ. ಬೆಲ್ಲ ಹಾಕ್ತಾ ಇರೋದವ್ರೆ ಪಾಯಸ ಅನ್ಕೊಂಡ್ಬಿಟ್ಟಿರ. ಇದು ಗೊಜ್ಜು, ಬ್ರಾಹ್ಮಣರ ವಿಶೇಷವಾದಂತ ಅಡುಗೆಯ ಗೊಜ್ಜು. ಸ್ವಲ್ಪ ಹುಳಿಗೆ ಸ್ವಲ್ಪ ಸಿಹಿ ಹಾಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಒಂಥರ. ಅದು ನೋಡೋಣ. ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಖಾರನೂ ಇರುತ್ತೆ. ಸ್ವೀಟ್ ಆಗಿರುತ್ತೆ, ಖಾರನೂ ಇರುತ್ತೆ, ಸ್ವಲ್ಪ ಮಸಾಲಾನು ಇರುತ್ತೆ. ನೋಡಿ, ಈಗ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ನೀವು ಹಾಕಿ. ಎಲ್ಲ ಹಾಕಿದೀವಿ. ಹೌದು, ಈಗ ಮಸಾಲೆನೂ ಹಾಕೊಂಡ್ಬಿಡ್ತಾ ಇದೀವಿ. ಕಾರಂತ್ರೆ, ಹೇಳಿ ಸರ್. ಸ್ವಲ್ಪ ಸೌತ್ ಇಂಡಿಯನ್ ಬೇರೆ ಅಡುಗೆಲ್ಲ ತೋರಿಸ್ಬೇಕಲ್ಲ ನೀವು ನೆಕ್ಸ್ಟ್ ಟೈಮ್ ಇಂದ? ಹೌದು, ತೋರ್ಸೋಣ ಸರ್. ತೋರಿಸಿಪ್ಪ.
ಅದಕ್ಕೂ ಸಿಸಿ ಹಾಕ್ತೀರಾ ಹಿಂಗೇನೆ? ಅಲ್ಲ, ಮಂಗಳೂರು ಸ್ಟೈಲ್ ಆದರೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಓಕೆ, ಮಂಗಳೂರು ಸ್ಟೈಲ್ ಬೇಡ, ಬೇರೆ ಸ್ಟೈಲ್ ಮಾಡಿ. ನಿಮ್ದು ಈ ಕಡೆ ಸ್ಟೈಲ್ ಆದರೆ ಸ್ವಲ್ಪ ಖಾರನೇ, ಮಾಮೂಲಿ ರೆಗ್ಯುಲರ್ ಆಗಿರುತ್ತೆ. ನಾವ್ ಹೇಳ್ಬೇಕಲ್ಲ ನಿಮ್ಗೆ ಏನೋ ಆರ್ಡರ್ ಕೊಡಕ್ ಬಂದ್ರೆ ನಾವು ಈ ಕಡೆಯವರು ನಮ್ಗೆ ಈ ತರ ಮಾಡಿ ಅಂತ. ಅಲ್ಲ, ಗೊತ್ತಾಗುತ್ತೆ, ನಿಮ್ಮ ಮೆನು ಲಿಸ್ಟ್ ನೋಡಿದ ತಕ್ಷಣ ಹೇಳ್ತೀವಿ. ಓ, ಈ ನನ್ನ ಮಕ್ಕಳು ಈ ಕಡೆಯವರು ಅಂತ ಗೊತ್ತಾಗ್ಬಿಡ್ತದೆ ಅಲ್ವಾ? ಅಂತೂ ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ನಾವು ಹೊಸ ಒಬ್ರು ಗೆಸ್ಟ್ ನ ಕರ್ಸ್ಕೊಂಡಿದೀವಿ. ಮೊದಲೇ ತಿಳಿಸಿದೆ ನಿಮ್ಗೆ, ಎಲ್ಲಾ ಕ್ಯಾಟ್ರಿಂಗ್ ಅವರು, ಹೋಟ್ಲ್ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ. ಅವರ ಹೋಟೆಲ್ ಅಥವಾ ಕ್ಯಾಟರರ್ನ, ಅಡಿಗೆಯವ್ರನ್ನ ಕರೆಸಿ ಅವರ ರುಚಿಗಳನ್ನ ತೋರಿಸೋದು. ಒಂದೊಂದು ವಾರ ಒಂದು ಕ್ಯಾಟ್ರಿಂಗ್ ಅವ್ರನ್ನ ತೋರಿಸ್ತಾ ಇರ್ತೀವಿ. ಸಾಕಷ್ಟು ಹೋಟೆಲ್ಗಳವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸಾಕಷ್ಟು ಕ್ಯಾಟರಿಂಗ್ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬೇರೆ ತುಮಕೂರಿನವರು, ದಾವಣಗೆರೆ ಅಡಿಗೆಯವರು, ಹುಬ್ಳಿ ಧಾರವಾಡಿಂದೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾವು ಬರ್ತೀವ್ರಿ ಸರ, ನಮ್ಮಡಿಗೆ ಯಾವಾಗ ತೋರಿಸ್ತೀರ್ರಿ ಅಂತ. ಎಲ್ಲರೂ ಬರ್ರಿ ಸರ, ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡ ಅಡಿಗೆನ ಅಂತ ಹೇಳಿದೀನಿ. ಪ್ರತಿ ವಾರ ಒಂದೊಂದು ಊರವರು, ಒಂದೊಂದು ಹೋಟ್ಲವರು, ಒಂದೊಂದು ಕ್ಯಾಟರ್ ಅವ್ರನ್ನ ಕರೆಸಿ ಹೊಸ ಹೊಸ ರುಚಿಗಳನ್ನ ತೋರಿಸ್ತಾ ಇದೀವಿ ನಮ್ಮ ಒಗ್ಗರಣೆ ಡಬ್ಬಿಲಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ದ ಗೊಜ್ಜು ಮಾಡ್ಬೋದು. ಏನು ಹೇಳಿ? ಮಾವಿನಕಾಯಿ ಮಾಡ್ಬೋದು, ಹಾಗಲಕಾಯಿ ಮಾಡ್ಬೋದು. ಮಾವಿನಕಾಯಿ ಓಕೆ, ಹಾಗಲಕಾಯಿ ಯಾಕೆ? ಹಾಗಲಕಾಯಿ ಗೊಜ್ಜಿಗೆ ಅಂದ್ರೆ ಇದು ಸ್ವೀಟ್ ಆಟಿ ಸ್ವಲ್ಪ ಕೈನೇ ಸೇರ್ಕೊಂಡಿರುತ್ತೆ. ಅಂದ್ರೆ ಇಲ್ಲಿವರೆಗೂ ತಂದ್ಬಿಟ್ಟು ಏನ್ ಬೇಕಾದ್ರೆ ಹಾಕೋಬಹುದು. ಹೌದು, ಇಲ್ಲಿ ತನಕ ಬೇಸಿದು, ಇದಕ್ಕೆ ಏನ್ ಬೇಕಾದ್ರೂ ಸೇರಿಸ್ತಾ ಹೋಗ್ಬೋದಲ್ವಾ? ನೆಲ್ಲಿಕಾಯಿ ಹಾಕ್ಬೋದು, ಓಹೋ, ಎಳ್ಳೆಕಾಯಿ ಹಾಕ್ಬೋದು. ನೋಡಿ ಎಲ್ಲ ಒಂಥರ ಹೆಂಗ್ತಾ ಹೆಸರು ನೋಡಿ, ಎಳ್ಳಿಕಾಯಿ ಅಂದ್ರೆ ಅದು ಹಾಕ್ತಾ ಇದ್ದಂಗೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಪೈನಾಪಲ್ ಹಾಕೋಬಹುದು. ಪೈನಾಪಲ್ ಹಾಕ್ಬೋದು. ನೋಡಿ ನಂಗೆ ಗೊತ್ತು, ಹೇಳಿ ಹೇಳಿ. ಈಗ ಬರ್ತಾ ಇದೆ, ಇದು ಆಯ್ತು ಅಂತ ಚೆನ್ನಾಗಿ ಕುದಿ ಬಂದ್ರೆ ಮಸಾಲೆ ಫ್ಲೇವರ್ ಬರುತ್ತೆ. ಬರ್ಬೇಕಲ್ಲ, ಕುದ್ದಾಗ ಬರ್ಬೇಕು, ಅವಾಗ ಅದು ಬೆಂದಿದೆ ಅಂತ ಆಯ್ತು. ಬರ್ತಾ ಇದೆಯಲ್ಲ, ಸ್ವಲ್ಪ ಆಯ್ತು. ಬಟ್ ಬ್ರಾಹ್ಮಣರ ಅಡುಗೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೇ ಬೇಯಿಸ್ತಾನೆ ಎಲ್ಲಾನು, ಆ ಖಾರ ರುಬ್ಕೊಳ್ಳೋದೆಲ್ಲ ಒಂದೇ ಅದೇ ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ, ಒಂದು ಆ ಮೆಂತ್ಯ, ಕೆಲವ್ರಿಗೆ ಮೆಂತ್ಯ ಹಾಕ್ತಾರೆ, ಕೆಲವ್ರಿಗೆ ಸಾಸಿವೆ ಹಾಕ್ತಾರೆ, ಕೆಲವ್ರಿಗೆ ಧನಿಯಾ. ನೋಡಿ ಗೊಜ್ಜು ರೆಡಿ ಆಯ್ತು. ಗೊಜ್ಜು ರೆಡಿ ಆಯ್ತಾ? ಏನ್ ಮಾಡೋದು ಇದಕ್ಕೆ ಮೇಲೆ ಒಂದು ಬಟ್ಲಿ ಹಾಕ್ಬಿಟ್ಟು ಡ್ರೈ ಫ್ರೂಟ್ ಹಾಕ್ಬಿಟ್ಟು ಆಯ್ತು. ಹಾಕ್ಬಿಡಿ. ಏನ್ ಹಾಕ್ಬೇಕಿರಿ ಈಗ? ಡ್ರೈ ಫ್ರೂಟ್ಸ್ಗಳು ಹಾಕ್ಬಿಡಿ. ಏನದು? ಗೋಡಂಬಿ. ಫಸ್ಟ್ ಗೋಡಂಬಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಇವಾಗ ನಾವು ಹಾಕ್ತಿರೋದು ಬಾದಾಮಿ. ಓಕೆ, ಬಾದಾಮಿ ಹಾಕ್ಬೋದು. ಆಮೇಲೆ ದ್ರಾಕ್ಷಿ. ಓಕೆ, ಆಮೇಲೆ ಪಿಸ್ತಾ. ಓಕೆ, ಫುಲ್ಲು ತಾಕತ್ತಿದವ. ಕುತ್ತೂರ್ತಿ, ಖರ್ಜೂರ, ಏನ್ ಬೇಕಾದ್ರೆ ಹಾಕೋಬಹುದು. ನಿಮ್ ಡ್ರೈ ಫ್ರೂಟ್ಸ್ ಗಳು ಏನಿದೆ ಹೇಳಿ? ಏನಿದೆ ಮನೆಯಲ್ಲ ಆಯ್ತು, ಪೂಜೆಯಲ್ಲಿ ದೀಪಾವಳಿ ಕೊಟ್ಟು ಮಿಕ್ಕಿರೋದೆಲ್ಲ ಹಾಕ್ಬಿಟ್ಟು ಒಂದ್ ಸರಿ ಮಾಡ್ಕೊಂಬಿಡೋದು ಈ ತರ. ಇವ್ರು ಒಂದು ಕಾಣ್ತಾ ಇಲ್ಲ, ಎಲ್ಲ ಮುಳುಗೋದೇನಪ್ಪ. ಏನಿಲ್ಲ, ಬಾಯಿಗೆ ಸಿಗೋದು ಅಷ್ಟೇ. ಅಷ್ಟೇನಾ? ನೋಡಿ ಸರ್, ಫುಲ್ಲು ಖಾಲಿ. ಹಾಕೋಣ, ಹಾಕ್ಬಿಟ್ಟು ನಿಧಾನಕ್ಕೆ ಹಾಕಿ. ಓಕೆ ಓಕೆ, ಡ್ರೈ ಫ್ರೂಟ್ಸ್ ಗೊಜ್ಜು. ಡ್ರೈ ಫ್ರೂಟ್ ಗೊಜ್ಜು, ಬ್ರಾಹ್ಮಣರ ಶೈಲಿಯ ಡ್ರೈ ಫ್ರೂಟ್ ಗೊಜ್ಜಿದು. ಓಕೆ, ಸಾಮಾನ್ಯವಾಗಿ ಗೊಜ್ಜು ಬೇರೆ ತರ ಇರ್ತದೆ, ಇದು ಬ್ರಾಹ್ಮಣರ ಶೈಲಿಯ ಡ್ರೈ ಫ್ರೂಟ್ ಗೊಜ್ಜು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕಾರಾಂತರು, ವಿನಾಯಕ ಎಂಟರ್ಪ್ರೈಸಸ್ ಇರ್ತಕ್ಕಂಥ ಕಾರಾಂತರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಈ ಡ್ರೈ ಫ್ರೂಟ್ ಗೊಜ್ಜು, ಸಾಕಷ್ಟು ಬ್ರಾಹ್ಮಣರ ಒತ್ತಾಸೆಯ ಮೇರೆಗೆ ಈ ಡ್ರೈ ಫ್ರೂಟ್ ಗೊಜ್ಜನ್ನ ತೋರಿಸ್ತಾ ಇದೀವಿ. ಓಕೆ, ಕಾರಾಂತರ ಯಾವ ರೀತಿ ಮಾಡೋದು ನೋಡ್ಕೊಳ್ತೀರಾ? ನೋಡ್ಕೊಳ್ಳಿ, ಬರ್ಕೊಳ್ಳಿ, ದೀಪಾವಳಿ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಮೆಂತ್ಯ, ಉದ್ದಿನ ಬೇಳೆ ಹಾಕಿ ಹುರಿದು ಬಿಳಿ ಎಳ್ಳು, ಒಣ ಕೊಬ್ಬರಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಹುಣಸೆ ರಸ, ಅರಿಶಿನ, ನೀರು ಹಾಕಿ ಕುದಿಯಲು ಬಿಡಿ. ಇದಕ್ಕೆ ಬೆಲ್ಲ, ಉಪ್ಪು, ರುಬ್ಬಿಕೊಂಡ ಮಸಾಲ ಹಾಕಿ ಕುದಿಸಿ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಹಾಕಿ ಮಿಕ್ಸ್ ಮಾಡಿದರೆ ಡ್ರೈ ಫ್ರೂಟ್ಸ್ ಗೊಜ್ಜು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮ. ದೀಪಾವಳಿಯಲ್ಲಿ ನಾವು ವೈವಿಧ್ಯಮಯ ಅಡಿಗೆಗಳನ್ನ ತೋರಿಸ್ತಾ ಇದೀವಿ. ವಿಶೇಷವಾಗಿ ಬ್ರಾಹ್ಮಣರ ಅಡಿಗೆಯಲ್ಲಿ ನಾವು ವಿನಾಯಕ ಎಂಟರ್ಪ್ರೈಸಸ್ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತಹ ಒಂದು ಗೊಜ್ಜನ್ನ ಮಾಡಿ ತೋರಿಸಿದೀವಿ. ಇದು ಬ್ರಾಹ್ಮಣರ ಶೈಲಿಯ ಗೊಜ್ಜನೇನೆ. ಓಕೆ, ನೋ ಪ್ರಾಬ್ಲಮ್. ತುಂಬಾ ಸಖತ್ತಾಗಿ ಮಾಡಿದೀರಾ ಗೊಜ್ಜು ಕಾರಂತ್ರೆ, ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೂ ಗೊತ್ತು. ಟೇಸ್ಟ್ ಮಾಡೇ ಬಿಡ್ತೀನಿ. ಹಬ್ಬದ ದಿನ 16 ವರ್ಷದಿಂದ ಅಡಿಗೆ ಮಾಡಿದೀರಾ, ಇನ್ನೂ ಏನ್ ಲೆಕ್ಕ ಅಲ್ವಾ ಇದೆಲ್ಲ. ಹುಳಿ, ಸ್ವಲ್ಪ ಸಿಹಿ,
ಸ್ವಲ್ಪ ಖಾರ, ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ನೀವು ಇದೆ ಒಳಗಡೆ. ಚೆನ್ನಾಗಿದೆ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು. ಕೆಲವರಿಗೆ ಬರೀ ಖಾರ ಇಷ್ಟ ಆಗಲ್ಲ, ಸಿಹಿ ಮತ್ತು ಹುಳಿ ಮಿಶ್ರಿತವಾದಂಥ ಖಾರ ಇಷ್ಟ ಆಗುತ್ತೆ. ಇದು ಆ ಥರನೇ ಇದೆ, ಮೆಂತ್ಯ ಗಿಂತ್ಯ ಹಾಕಿರೋದ್ರಿಂದ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ, ಒಂಥರ ಫ್ರೆಶ್ ಆಗಿದೆ ಏನೋ ಅನ್ನಿಸ್ತಾ ಇದೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರಂತರು ಅದ್ಭುತವಾಗಿರುವಂಥ ಈ ತೋರಿಸ್ತಾ ಇದ್ದಾರೆ. ಇವ್ರಿಗೆ ನಮ್ಮ ಯುನಿಬಿಕ್ ಕುಕ್ಕೀಸ್ ಅವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ದೀಪಾವಳಿಯ ಶುಭಾಶಯಗಳೊಂದಿಗೆ ನಮ್ಮ ಎಲ್ಲ ಚೆಫ್ಗಳಿಗೂ ಸಹ ಸಿಹಿ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ ಯುನಿಬಿಕ್ನವರು. ಥ್ಯಾಂಕ್ ಯು ಕಾರಂತ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಗೊಜ್ಜು, ಸಿಕ್ಕಾಪಟ್ಟೆ ಸಖತ್ತಾಗಿದೆ, ತುಂಬ ಟೇಸ್ಟಾಗಿದೆ. ಹೇಳಿದ್ನಲ್ಲ, ಇದು ಬ್ರಾಹ್ಮಣರ ಶೈಲಿಯ ಗೊಜ್ಜು. ನೋ ಪ್ರಾಬ್ಲಮ್, ಇದನ್ನು ಖಾಲಿ ಮಾಡ್ತೀವಿ. ಇದು ದೀಪಾವಳಿಯ ವಿಶೇಷ ಕಾರ್ಯಕ್ರಮ. ಸಾಕಷ್ಟು ಜನ ಇನ್ನೂ ಅಡುಗೆ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣ ಗಿಯವರು ತುಪ್ಪಗಳನ್ನ ಕೊಟ್ಟಿದ್ದಾರೆ. ಮುಳ್ಳಿಯವರೇ, ದೀಪಾವಳಿಗೆ ನಮ್ಮ ತುಪ್ಪವನ್ನು ಉಪಯೋಗಿಸಿ ಸಿಹಿ ಪದಾರ್ಥಗಳನ್ನ ಮಾಡಿ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಿಹಿ ಪದಾರ್ಥಗಳನ್ನ ಮಾಡೋಕ್ಕೋಸ್ಕರ ಕರ್ಕೊಂಡಿದ್ದೀವಿ. ಫಟಾಫಟ್ ಅಂತ ಮಾಡಿ ತೋರಿಸ್ಬೇಕು ಪ್ರಕಾಶ್ ಅವರೇ ಅಂತ ಹೇಳಿದ್ವಿ. ಜೊತೆಗೆ ಸುಮಾರು ಒಂದು 20 ವರ್ಷಗಳ ಅನುಭವ ಇದೆ ಸಿಹಿ ಮತ್ತು ಚಾಟ್ಸ್ನ ಮಾಡಿರೋದ್ರಲ್ಲಿ ಪ್ರಕಾಶ್ ಅವರಿಗೆ. ಪ್ರಕಾಶ್ ಅವರೇ ಬನ್ನಿ ಸರ್, ನಮಸ್ಕಾರ. ಅಂತೂ ದೀಪಾವಳಿ ಕಡೆ ದಿನ ಕರ್ಕೊಂಡ್ ಬಂದ್ರಿ ಮೊದಲನೇ ದಿವಸದಿಂದ. ಮತ್ತೊಮ್ಮೆ ನಿಮ್ಗೆ ನಿಮ್ಮ ಮನೆಯವರಿಗೆಲ್ಲ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಕಡೆ ದಿನ ದೀಪಾವಳಿ ಆಚರಿಸ್ತಾ ಇದೀವಿ. ಇವತ್ತು ಮುಗಿದ್ರೆ ನಾಳೆಯಿಂದ ಮತ್ತೆ ಅದೇ ಕೆಲಸ, ಅದೇ ದೀಪಗಳ ಮುಗ್ದೋಯ್ತೇನೋ ಅಂತ ಬೇಜಾರು. ಆದ್ರೂ ಇವತ್ತು ಕಡೆ ದಿನ ಏನ್ ಮಾಡ್ತಾ ಇದೀವಿ ಸರ್? ಇವು ಕಡೆ ದಿನ ಒಳ್ಳೆ ಒಂದು ಸ್ವೀಟ್ ಮಾಡ್ತೀವಿ ಸರ್. ಇದು ಬೇಕಾಗುತ್ತೆ ಎಲ್ಲ ಯೂಸ್ ಮಾಡೋದೇ. ಪಿಸ್ತಾ ಬರ್ಫಿ. ಪಿಸ್ತಾ ಬರ್ಫಿ. ಓಕೆ, ಪಿಸ್ತಾ ಬರ್ಫಿ ಮಾಡಕ್ಕೆ ಏನಿದೆ? ಪಿಸ್ತಾ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಪಿಸ್ತಾ, ಖೋವಾ, ಸಕ್ಕರೆ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ಹಾಲಿನ ಪುಡಿ, ತುಪ್ಪ. ಇಷ್ಟೇ ಸಾಕಾ? ಫಟಾಫಟ ಮಾಡ್ಕೋಬಹುದು, ಹಬ್ಬಕ್ಕೆ ಮಾಡ್ಕೋಬಹುದು, ದೀಪಾವಳಿದಲ್ಲಿ ಮಾಡ್ಕೋಬಹುದು. ಹೌದು. ಓಕೆ, ದೀಪಾವಳಿ ಮಿಸ್ ಆದ್ರೆ ತಿರ್ಗಾ ಕ್ರಿಸ್ಮಸ್ಗೂ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಪ್ರಕಾಶ್ ಅವರು. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಒಂದು ಬಾಂಡ್ಲಿ ಕೊಡಿ ಸರ್, ಚಿಕ್ಕ ಬಾಂಡ್ಲಿ. ಏನಕ್ಕೆ? ಕೋವಾ ಮಾಡಿ. ಕೋವಾನ ಮೆಲ್ಟ್ ಮಾಡಕ್ಕ? ಇದೇ ತಗೊಳ್ಳೋಣ. ಅದು ಬೇಡ, ಇತ್ತು ಕೋವಾ ಮೆಲ್ಟ್ ಮಾಡಕ್ ತಾನೆ. ಬೇಕಾದಷ್ಟು ಐತೆ ತಗೊಳ್ಳಿ. ಕೋವಾ ಹಾಕ್ತೀನಿ. 1/4 kg ಕೋವಾ ಇದೆ. ಓಕೆ, 1/4 kg ಕೋವಾ ಬೇಕಾ? ಹೌದು, 1/4 kg ಕೋವಾ. 1/4 kg ಇಲ್ಲ ಅಂದ್ರೆ ಏನು, 1/4 kg ಬೇಕೇ ಬೇಕಾಗುತ್ತೆ. ಸಕ್ಕರೆ ಹಾಕ್ತೀನಿ 150 ಗ್ರಾಮ್. ಹಾಕಿ. ಎಲ್ಲ ಗ್ರಾಮ್ ಲೆಕ್ಕ ನಮ್ಮ ಪ್ರಕಾಶ್ ಅವರ ಹತ್ರ. ಹೌದು. ಬಟ್ಲು ಗಿಟ್ಲು ಅವೆಲ್ಲ ಸಮ ಪ್ರಮಾಣ ಅವೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಲೆಕ್ಕ ಹಾಕೋಬೇಕು. ನೀವು ಹಬ್ಬ ಜೋರ್ ಮಾಡಿದ್ರ? ಹೌದು ಸರ್, ಹಬ್ಬ ಜೋರ್ನೆ. 3 ದಿವಸ ರಜಾ. ಹೌದೌದು. ಸ್ವಲ್ಪ ಮೆಲ್ಟ್ ಆಗಬೇಕು. ಮೆಲ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಸರಿ ಆಗುತ್ತೆ ಸರ್. ದೀಪಾವಳಿ ಮುಂಚೆ ಚೆನ್ನಾಗಿ ಕೆಲಸ ನಡೀತಾ ಇದೆ. ಓಕೆ, ಹೆಂಗಿದೆ ನಿಮ್ಮ ಸ್ವೀಟ್ ಆರ್ಡರ್ಗಳು? ತುಂಬಾ ಚೆನ್ನಾಗಿ ಬರ್ತಾ ಇದೆ, ಫೋನ್ಗಳು ಬರ್ತಾ ಇದೆ. ಎಲ್ಲರಿಗೂ ಮಾಡ್ಕೊಟ್ರ ಸ್ವೀಟ್? ಮಾಡ್ಕೊಡ್ತಾ ಇದ್ದೀನಿ ಸರ್, ದಸರಿಂದ ಸ್ಟಾರ್ಟ್ ಆಗಿದೆ ನಂದು. ಓಕೆ ಓಕೆ, ಎಲ್ಲರಿಗೂ ಸ್ವೀಟ್ ಗಳನ್ನ ಮಾಡ್ಕೊಡ್ತಾ ಇದೀರಾ. ಸಾಕಷ್ಟು ಜನ ನಂಬರ್ಗಳು ಕೊಡಿ ಅಂತ ಕೇಳ್ತಾರೆ. ದೀಪಾವಳಿ ಹಬ್ಬದ ದಿನ ನಿಮ್ ನಂಬರ್ ಒಂದ್ಸರಿ ಹೇಳ್ಬಿಡಿ, ಎಲ್ಲಾರು ಬರ್ಕೊಂಡ್ಬಿಡ್ಲಿ. ಹೇಳ್ಬಿಡ್ತೀನಿ. 99 45 45 07 07 46 4680 4680. ಹೌದು, ಲಾಸ್ಟ್ ನಂಬರ್ 4680. ಪ್ರಕಾಶ್ ಅವರು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಮ ಮನೆಗೆ ಬಂದು ಯಾವುದೇ ರೀತಿ ಅಡುಗೆಗಳನ್ನ ಮಾಡ್ಕೊಡ್ಬೋದು. ಕರ್ಗೋಯ್ತಲ್ಲ ಇಲ್ಲ? ಕರ್ಗದ ಸಾಫ್ರಾನ್ ಅಂತೀವಿ. ಡಬ್ಬ ಮೇಲೆ ಸಾಫ್ರಾನ್ ಇರುತ್ತೆ. 1 ಗ್ರಾಮ್ ಇದೆ ಇದು. ಹಾಕಿ 1 ಗ್ರಾಮ್ ಹಾಕ್ತಾ ಡಬ್ಬಾನೇ 1 ಗ್ರಾಮಿನ ಇದು. 1 ಗ್ರಾಮ್ ಹಾಕ್ಬಿಡ್ಬೇಕಾ? ಮುಗ್ದೋಯ್ತು ಕತೆ. ಹಾಕಿ. ಹಬ್ಬ ದೀಪಾವಳಿಗೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹೌದೌದು, ಹಬ್ಬಕ್ಕೆ. ಓಕೆ ಓಕೆ, ಕೇಸರಿ ಕಲರ್ ಹಾಕ್ತಿದೀವಲ್ಲ, ಕಲರ್ ಚೇಂಜ್ ಆಗುತ್ತೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಯ್ತು ಆಯ್ತು, ಚೇಂಜ್ ಆಗಿದೆ. ಈ ಸ್ವೀಟ್ ಅಂಗಡಿಗಳು ಹೋಗಿ ಕೇಳಿ ನೀವು. ದೀಪಾವಳಿ ದಿನ ಇವತ್ತೆಲ್ಲ ಕೇಳಕ್ ಹೋಗಿ ಸಾಯಂಕಾಲ ಸ್ವೀಟ್ ಇರಲ್ಲ. ಸ್ವೀಟ್ ಸರ್ ಖಾಲಿ ಆಗ್ಬಿಡ್ತಾವೆ. ಎಲ್ಲ ಖಾಲಿಯಾಗಿ ಅವ್ರು ಕೊಟ್ಟು ತಗೋಬೇಕು. ಅದು ಎಷ್ಟೋ ದಿನ ಮಾಡಿ ಒಣಗೋಗ್ಬಿಟ್ಟಿರುತ್ತೆ. ಏನ್ ಮಾಡ್ತೀವಿ ಸರ್, ಅವ್ರ ಹತ್ರ ಇರಲ್ಲ. ಅವ್ರು ಏನ್ ಮಾಡ್ತಾರೆ ಜನ, ಅವ್ರದ್ದು ಮಾಡಿ ಸಾಕಾಗ್ಬಿಡ್ತು. 1 ವಾರ ಮುಂಚೆ ಮಾಡಿಕ್ತಾರ ಅವರು. ಹೌದು ಸ್ವಾಮಿ, ಸಾಕಾಗ್ಬಿಡುತ್ತೆ. ಅದಕ್ಕೆ ಮನೇಲಿ ನಾವು ತೋರಿಸ್ತಾರೆ, ಇದಕ್ಕೆ ತಾನೇ ಮನೇಲಿ ಮಾಡ್ಕೊಳ್ಳಿ ಅಂತ. ಹೌದು. ಇವಾಗ ನಾವು ಕಾಜುದೆಲ್ಲ ಎಷ್ಟೊಂದು ತೋರಿಸಿದೀವಿ, ಅದೆಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೋಬಹುದು, ಆರಾಮ ಮಾಡ್ಬೋದು. ಕಲರ್ ಚೇಂಜ್ ಆಯ್ತಲ್ಲ? ಕಲರ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಯ್ತು. ಮುಟ್ಟು ನೋಡ್ರೆ ಗೊತ್ತಾಗುತ್ತೆ ನಾವು ಬಂದಿದೆ ಇಲ್ಲ ಅಂತ. ಆಗಿದೆ, ಅದು ಆಗಿದೆಯಾ? ಆಗಿದೆ. ಅದು ಅಂಟಬಾರ್ದಲ್ಲ ಕೈ? ಅಂಟಬಾರ್ದು. ಹೌದು, ಉಂಡೆ ಬರ್ಬೇಕು ಚಿಕ್ಕದಾಗಿ. ಸಾಕು, ಬಂದ್ ಮಾಡಿ. ಸಾಕಲ್ಲ? ಬಂದ್ ಮಾಡ್ಬಿಡ್ಲಾ? ಬಂದ್ ಮಾಡಿ. ಕಲರ್ ಬಂತು. ಓಕೆ, ಬಂದ್ ಮಾಡ್ಬಿಟ್ಟಿದ್ದೀನಿ. ಇದಕ್ಕೆ ಎಷ್ಟು ಸ್ಪೂನು ಇದನ್ನ ಹಾಕ್ತೀರಾ ನೀವು? ಏನು ಸರ್? ಮಿಲ್ಕ್ ಪೌಡರ್ನ? ಮಿಲ್ಕ್ ಪೌಡರ್ ಒಂದು 50 ಗ್ರಾಮ್ ಹಾಕೋಣ. ಚೆನ್ನಾಗಿ ಸಾಕಾ? ಸಾಕು. ಟೇಸ್ಟ್ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಗಟ್ಟಿ ಇರುತ್ತೆ. ಓಕೆ ಓಕೆ.
ಹಾಲಿನ ಪುಡಿ ಹಾಕ್ತೀನಿ ಈಗ. ಓಕೆ, ಹಾಲಿನ ಪುಡಿನ ಹಾಲಿನ ಪುಡಿ ಹಾಕ್ದಾನೆ ಮತ್ತೆ ಏಲಕ್ಕಿ ಪೌಡರ್ ಓಕೆ, ಹಾಕ್ಬೇಕು. ಯಾವ್ದು ಬೇಕಾರೆ. ಅದೇ ಮೇನ್ ಆಗ ಆಮೇಲೆ ಹಾಲಿನ ಪುಡಿ ಹಾಕ್ತೀನಿ. ಹಾಲಿನ ಪುಡಿ ಹಾಕಿ ಎಷ್ಟೊಂದು ಇರ್ತದೆ, ಒಂದು 100 ಗ್ರಾಮ್ ಇರುತ್ತೆ. 100 ಗ್ರಾಮ್ ಸಾಕಲ್ಲ? ಓಕೆ. ಹಾಲಿನ ಪುಡಿ ಹಾಕೋದೇನಕ್ಕೆ ಈಗ ಬರ್ಫಿಗೆ? ಹಾಲಿನ ಪುಡಿ ಅದೇ ರುಚಿಗ ರುಚಿಗೆ ಅಷ್ಟೇ. ಏನಿಲ್ಲ, ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಹಾಕ್ಕೋಬೋದು, ಎಷ್ಟು ಅಷ್ಟೇನು ಮಾಡ್ಕೋಬಹುದು. ಮಾಡ್ಕೋಬೋದು. ಓಕೆ 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 ಓಕೆ. ಬಿಡ್ಬೇಕು ತಳ ಕ್ಲೀನಾಗಿ ನೋಡಿ ಹೇಗಿದೆ. ಕೈಗೆ ಚೂರು ತುಪ್ಪ ಹಾಕಿ ಸಂಗೆ. ತುಪ್ಪ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನೇ ಬಳಸ್ತಾ ಇದೀವಿ. ಯಾಕಲಾ? ಹಾಕಿ ಸಾಕು ಸಾಕು ಸಾಕಾ? ಟೇಸ್ಟಿಗೆ ಮಾಡ್ಕೋಬೇಕು ಅದನ್ನ. ಓಕೆ, ಚೆನ್ನಾಗಿ ಅದನ್ನ ಇದು ಮಾಡಿದಷ್ಟು ಚೆನ್ನಾಗಿ ಬರುತ್ತಲ್ಲ? ಹೌದೌದು. ವೆರಿ ಗುಡ್. ಚಪಾತಿ ಹಿಟ್ಟು ತರನೇ ಆಗೋಯ್ತು. ಕಲ್ಸ್ಕೋಬೇಕು ಅದನ್ನ. ಹಂಗೇನೆ ಕಾಣ್ತದೆ, ಕಲ್ಸ್ಕೊಳ್ಳೋದೇನು ಬಂತು ಅದು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ ನಮ್ಗೆ. ಈ ಕೇಸರಿ ಹಾಕಿದ್ರಲ್ಲ ಕಲರ್ ಆ ಥರ ಚೆನ್ನಾಗಿ ಹೌದು. ಇದಾಗಿದೆ. ಇವಾಗ ಎರಡು ಪಿಸ್ತಾ ಹಾಕ್ತೀವಿ. ಇದಕ್ಕೆ ಪಿಸ್ತಾ ಹಾಕದಾ? ಹೌದು. ಅಷ್ಟೇನಾ? ಅಷ್ಟೇ. ಓಕೆ, ಹಾಕಿ. ಚಲ ಸರ್, ಪಿಸ್ತಾ ಕಾಸ್ಟ್ಲಿ ಆಗುತ್ತೆ. ಓಕೆ. ಪಿಸ್ತಾ ಕೇಸರ್ ಎಲ್ಲ ತುಪ್ಪ ಹೌದು ಎಲ್ಲ ಹೌದು ಇದೆಯಲ್ಲ, ಹೌದು, ತುಪ್ಪ ಎಲ್ಲ ಕಾಸ್ಟ್ಲಿ ಐಟಮ್ ಇದೆ ನೋಡಕ್ಕೆ. ಓಹೋ, ಓಕೆ ಓಕೆ ಓಕೆ. ಈಗ ಎಸ್ ಓಕೆ. ಮಾಡ್ಕೊಂಡ್ರೆ ಕಟ್ ಮಾಡೋದು ಸಾಕಲ್ಲ ಪಿಸ್ತಾ? ಓಕೆ, ಬೇಕಾದಷ್ಟು ಅಷ್ಟೇ ಕಟ್ ಮಾಡೋದೇ ಈಗ ಮಾಡಿ. ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಪಿಸ್ತಾ ಬರ್ಫಿಯನ್ನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು. ಆರಿದ್ಮೇಲೆ ಚೆನ್ನಾಗಿ ಬರ್ತಿದೆ ಅಲ್ಲ? ಆರು ಬಿಟ್ರೆ ಆಮೇಲೆ ಏನಂಗೆ ಮುಟ್ರೆ ಹಂಗೆ ಪೀಸ್ ಬಂದ್ಬಿಡ್ತದೆ. ಹಂಗಂತೀರಾ? ಹೌದು, ಬಿಸಿ ಇದೆಯಲ್ಲ. ದೀಪಾವಳಿ ಸವಾಸಗಳು, ದೀಪಾವಳಿ ಹಬ್ಬಕ್ಕೋಸ್ಕರ ನಿಮಗೆ ಒಳ್ಳೆ ಪಿಸ್ತಾ ಬರ್ಫಿ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು ಪ್ರಕಾಶ್ ಅವರು. ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ದೀಪಾವಳಿ ದಿನ ಒಂದು ಪಿಸ್ತಾ ಬರ್ಫಿಯನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ರು. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೀವು ಈ ವರ್ಷ ನಿಮ್ಮ ಮನೆಯಲ್ಲಿ ಇದೇ ತರ ಸಿಹಿ ಅಡಿಗೆಗಳನ್ನ ಮಾಡ್ಕೊಳ್ಳಿರೋದೇ ನಮ್ಮ ಕಾರ್ಯಕ್ರಮ ಉದ್ದೇಶ. ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ದೀಪಾವಳಿ ಆಚರಣೆ ಮಾಡ್ಕೊಳ್ಳಿ. ಪಿಸ್ತಾ ಬರ್ಫಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಖೋವಾ, ಸಕ್ಕರೆ ಹಾಕಿ ಅದು ಕರಗುವವರೆಗೂ ಹುರಿಯುತ್ತೀರಿ. ನಂತರ ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ಹಾಲಿನ ಪುಡಿ ಹಾಕಿ ಕಲಸಿ ಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ತಟ್ಟಿ ಮೇಲೆ ಪಿಸ್ತಾ ಇಟ್ಟು ಕಟ್ ಮಾಡಿ. ಈಗ ಪಿಸ್ತಾ ಬರ್ಫಿ ಸವಿಯಲು ಸಿದ್ಧ. ಪಿಸ್ತಾ ಬರ್ಫಿ ಹೌದು, ತುಂಬಾ ಸಖತ್ತಾಗಿದೆ, ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ಕಂಡ್ರೆ ಗೊತ್ತಾಗುತ್ತೆ, ಕೆಲವೆಲ್ಲ ಹೆಂಗೆ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತ. ಅದು ದೀಪಾವಳಿ ದಿನ ನೀವು ಚೆನ್ನಾಗಿಲ್ದೆ ಮಾಡಿರ್ತೀರಾ. ಟೇಸ್ಟ್ ಮಾಡೋಣ, ಅದು ಮಾಡಿ. ಪಿಸ್ತಾ ಎಲ್ಲ ಕಾಣ್ತಾ ಇದೆ ಅದ್ಭುತವಾಗಿ ಮೇಲ್ಮೇಲೆ. ಅದ್ಭುತವಾಗಿದೆ, ಸಖತ್ತಾಗಿದೆ. ಮಾಡ್ಕೊಳ್ಳಿ ಸರಿ ಮನೇಲಿ ಎಲ್ಲಾರು ನೋಡಿ. ಸ್ವೀಟ್ ಅಂಗಡಿಗೆ ಹೋಗೋರೇ ಇರಲ್ಲ. ಹೌದೌದು, ಕೆಲಸ ಮಾಡಿದ್ದೀರಾ, ಥ್ಯಾಂಕ್ ಯು. ನಿಮಗೆ ಯುನಿಬಿಕ್ ಕುಕ್ಕೀಸ್ ಅಂದ ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರುತ್ತೆ ಯಾವ್ಯಾವ ಥರ ಕುಕ್ಕೀಸ್ ಇದೆ, ಅದ್ಭುತವಾದ ಕುಕ್ಕೀಸ್ಗಳಿದೆ. ನಮ್ಮ ಯುನಿಬಿಕ್ ಕುಕ್ಕೀಸ್ ಅವರು ಜೀರಾ, ಖಾರ, ಡಯಾಬಿಟಿಕ್ಕು, ಓಟ್ಸು, ಬ್ರೇಕ್ಫಾಸ್ಟ್ ಈಕ್ವಲೆಂಟು ಎಲ್ಲ ಥರ ಕುಕ್ಕೀಸ್ನ ನಮ್ಮ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಇವರು ಕುಕ್ಕೀಸ್ ಅಂದ ತಕ್ಷಣ ಒಂದೇ ಒಂದು ಹೆಸರು ಯುನಿಬಿಕ್ ಕುಕ್ಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶೆಫ್ಗಳಿಗೂ ಸಹ ದೀಪಾವಳಿಯ ಶುಭಾಶಯಗಳೊಂದಿಗೆ ಯುನಿಬಿಕ್ ಕುಕ್ಕೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಪ್ರಕಾಶ್ ಅವರು ಆ ಕಡೆಗೆ ಹೋಗಿದ್ದಾರೆ, ನಾವು ಈ ಕಡೆಗೆ ಬರ್ತಾ ಇದ್ದೀವಿ.
ತುಂಬಾ ಸಖತ್ತಾಗಿರುವಂತದ್ದು, ಅದ್ಭುತವಾಗಿರುವಂತ ಸಿಹಿ ಪದಾರ್ಥಗಳನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅಂತೂ ಕಳೆದ 2 ದಿನಗಳಿಂದ ನಾವು ತೋರಿಸಿ ಬಾಯೆಲ್ಲ ಸಿಹಿ ಆಗ್ಬಿಟ್ಟಿದ್ದೀರಿ. ಖಾರ ಮರ್ತೇ ಹೋಗ್ಬಿಟ್ಟಿದ್ದೀರೋ, ನನಗಂತೂ ಹಂಗಾಗ್ಬಿಟ್ಟಿದೆ. ಏನ್ರಿ ಮುರಳಿ, ಯಾವಾಗಲೂ ತಿನ್ಕೊಳಕ್ಕೆ ಕಾಯ್ತಾ ಇರ್ತೀರಾ ಅಂತ ನೀವು ಅಂತ ಇದ್ದೀರಾ, ಆದ್ರೆ ಗಡಿಯಾರ ಮಾತ್ರ ಇಲ್ಲ ಮುರಳಿ. ನಿಮ್ ಟೈಮ್ ಆಯ್ತು, ಬೇಗ ಜಾಗ ಖಾಲಿ ಮಾಡಿ. ಎಷ್ಟಂತ ಸ್ವೀಟ್ ತಿಂತೀರಾ ನೀವು? ಇಲ್ಲಪ್ಪ, ಸ್ವೀಟ್ ಮಾತ್ರ ತಿನ್ನಂಗಿಲ್ಲ. ದೀಪಾವಳಿ ಅಂದ್ರೆ ಹಂಚ್ಕೊಂಡು ತಿನ್ನೋದು, ಎಲ್ಲರಿಗೂ ಕೊಟ್ಟು ನಾವು ಕಾರ್ಯಕ್ರಮ ಮುಗಿಸ್ಬೇಕು ಅಂತ. ಮತ್ತೊಮ್ಮೆ ಜಿ ಕನ್ನಡದ ಒಗ್ಗರಣೆ ಡಬ್ಬಿಯ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸಲಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು.